ಇದು ಸುಮಾರು ಒಂದು 55 ಫೀಟ್ ಎತ್ತರ ಇದೆ. ಇದರ ಅಡಿ ತಳಭಾಗ ಇರುವಂತದ್ದು 40 ಫೀಟ್. ಅದು ಯಾಕೆ ಅಂತ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಎಲ್ಲರ ಪ್ರಶ್ನೆ, ಇಷ್ಟೊಂದು ಎತ್ತರದ ದ್ವಾರ ಯಾಕೆ? ಒಂದು ಕ್ಷೇತ್ರದ ಒಟ್ಟಾರೆ ಒಂದು ಅಭಿವೃದ್ಧಿಗೆ ಸುಮಾರು 10 ಕೋಟಿ ಬಜೆಟ್ ಅನ್ನು ಇಟ್ಕೊಂಡು ನಾವು ಕೆಲಸಕ್ಕೆ ಹೊರಡುವಂತ ಸಂದರ್ಭದಲ್ಲಿ ಯಾವುದೇ ಆರ್ಥಿಕ ಅಂದ್ರೆ 10 ಕೋಟಿ ಹೇಗೆ ಮಾಡಬಹುದು ಅನ್ನುವಂತ ಯೋಚನೆ ಇರಲಿಲ್ಲ. ಮೂಲ ವಿಗ್ರಹವನ್ನ ಹಾಗೆ ಉಳಿಸಿಕೊಂಡು ಸಂಪೂರ್ಣ ದೇವಸ್ಥಾನವನ್ನ ಶಿಲಾಮಯವಾಗಿ ಹೊಸದಾಗಿ, ಗರ್ಭಗುಡಿ ಇರ್ಬೋದು, ನಮಸ್ಕಾರ ಮಂಟಪ ಇರ್ಬೋದು, ಸುತ್ತುಪವಳಿ ಇರ್ಬೋದು, ಧ್ವಜಸ್ತಂಭ ಇರ್ಬೋದು, ಬ್ರಹ್ಮರಥ ಎಲ್ಲವನ್ನ ಹೊಸದಾಗಿ ಮಾಡಿಕೊಂಡು ಅದರೊಟ್ಟಿಗೆ ಹೊಸದಾಗಿ ಸೇರ್ಪಡೆಗೊಂಡಿರ್ತಕ್ಕಂಥ ರಾಜಗೋಪುರ, ಮಹಾದ್ವಾರ ಇದೆಲ್ಲವನ್ನು ಸೇರಿಕೊಂಡು ಒಟ್ಟು ಒಂದು 10 ಕೋಟಿ ಅಂದಾಜು ವೆಚ್ಚದಲ್ಲಿ 2 ವರ್ಷದ ಒಳಗೆ, 1 ವರ್ಷ 9-10 ತಿಂಗಳಲ್ಲಿ ಇಷ್ಟೊಂದು ದೊಡ್ಡ ಕೆಲಸವನ್ನು ಮಾಡಿದ್ದೇವೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ತಾಯಿಯ ಅನುಗ್ರಹ. ಈ ನಮಸ್ಕಾರ ಮಂಟಪವನ್ನ ಇದಕ್ಕೆ ಎಷ್ಟು ವೆಚ್ಚ ಆಗ್ತದ ಅದರ ವೆಚ್ಚವನ್ನ ನಾನೇ ಭರಿಸ್ತೇನೆ ಅಂತ ಹೇಳಿ ಚನ್ನಪಟ್ಟಣದ ಹತ್ತಿರದ ಒಬ್ರು ಭಕ್ತರು ಅವರು ಈ ಹಿಂದೆ ದೇವಸ್ಥಾನಕ್ಕೆ ಬಂದು ಅವರಲ್ಲಿ ಒಂದು ವಿಶೇಷ ಪರಿವರ್ತನೆ ಆಗಿ ತಾಯಿಯ ಕೃಪೆ ಅವರಿಗೆ ಆಗಿ ಅವರ ಮೂಲಕ ತಾಯಿ ಸೇವೆಯನ್ನು ಮಾಡಿಕೊಂಡಿರೋದು. ಈ ಗರ್ಭಗುಡಿಗೆ ಸುಮಾರು ಒಂದು 1.25 ಕೋಟಿಗಿಂತ ಜಾಸ್ತಿ ವೆಚ್ಚ ಆಗಿದೆ. ಇದನ್ನು ಒಬ್ರು ದಾನಿ, ಇದು ಕೂಡ ನಮ್ಮೂರಿನವರೇ, ಬೆಂಗಳೂರಿನಲ್ಲಿ ಒಬ್ಬ ದೊಡ್ಡ ಗಣ್ಯ ವ್ಯಕ್ತಿ ಅವರು ಏನ್ ಹೇಳಿದ್ರೆ, ನನ್ನ ಹೆಸರನ್ನು ಕೂಡ ಹೇಳ್ಬಾರ್ದು ಎಲ್ಲಿ ಅಂತ ಹೇಳಿ, ಒಂದು ಕೈಲಿ ದಾನ ಮಾಡಿದ್ದು ಇನ್ನೊಂದು ಕೈ ಗೊತ್ತಾಗಬಾರ್ದು ಅಂತ ಒಂದು ವಿಶೇಷವಾದಂತ ವ್ಯಕ್ತಿತ್ವ ಅವರು. ಇಲ್ಲಿ ಒಂದು ನಮ್ಮ ನಗರಿ ಕುಟುಂಬಸ್ಥರು ಅಂತ ಇದ್ದಾರೆ, ಅವ್ರು ಇದಕ್ಕಾಗಿರ್ತಕ್ಕಂಥ ಸಂಪೂರ್ಣ ವೆಚ್ಚವನ್ನು ಅವರು ಕೊಟ್ಟಿರೋ ಭಕ್ತರ ದೇಣಿಗೆ ಇದೆ. ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸಮಗ್ರ ಜೀರ್ಣೋದ್ಧಾರ ಆಗ್ತಾ ಇರುವಂತದ್ದು, ಶ್ರೀದೇವಿಯ ಮೂಲ ವಿಗ್ರಹವನ್ನು ಬಿಟ್ಟು ಬೇರೆಲ್ಲ ಹೊಸದಾಗಿ ಆಗ್ತಾ ಇರುವಂತದ್ದು. ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕಲಶ ಇದೇ ಮಾರ್ಚ್ 25ರಿಂದ ಏಪ್ರಿಲ್ 2ರವರೆಗೆ ಬ್ರಹ್ಮ ಕಲಶೋತ್ಸವ ಬಹಳ ಅದ್ಧೂರಿಯಾಗಿ ನಡೆಯಲಿಕ್ಕಿದೆ. ಲಕ್ಷಾಂತರ ಭಕ್ತರು ಭಾಗವಹಿಸುವಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಬರಬೇಕು, ಶ್ರೀದೇವಿಯ ಅನುಗ್ರಹಕ್ಕೆ ಪಾತ್ರ ಆಗಬೇಕು. ಎಲ್ರಿಗೂ ನಮಸ್ಕಾರ, ನಾನು ವಿಜಯ ವಿಖ್ಯಾತ್. ಮೊದಲಿಗೆ ಶರವೂರಿನ ದುರ್ಗಾ ಪರಮೇಶ್ವರಿ ಅಮ್ಮನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿಕೊಳ್ತಾ ನಮ್ಮ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ ಶರವೂರಿನ ದುರ್ಗಾ ಪರಮೇಶ್ವರಿ ಅಮ್ಮನ ಸೇವೆಯನ್ನ ಕಳೆದ ಹಲವಾರು ವರ್ಷಗಳಿಂದ ಮಾಡಿಕೊಳ್ತಾ ಈ ದುರ್ಗಾ ಪರಮೇಶ್ವರಿ ಅಮ್ಮನ ಸನ್ನಿಧಾನದ ಜೀರ್ಣೋದ್ಧಾರವನ್ನ ಮಾಡುವುದಕ್ಕೆ ಬೇಕಾಗಿ ಅಧ್ಯಕ್ಷ ಸ್ಥಾನವನ್ನ ಆ ತಾಯಿ ಒದಗಿಸಿಕೊಟ್ಟಿರುವಂತಹ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಹೇಮಂತ್ ರೈ ಮನವಳಿಕೆ ಅವರಿದ್ದಾರೆ. ನಿಮಗೆ ಪ್ರೀತಿಯ ನಮಸ್ಕಾರ. ಪ್ರಪ್ರಥಮವಾಗಿ 1.5 ವರ್ಷ ಮೊದಲು ಬಂದು ಇಲ್ಲಿ ವಿಡಿಯೋವನ್ನ ಮಾಡಿದ್ದೆ. ಏನು ಇಷ್ಟು ಒಂದು ಪವಾಡ ನಡೆದಿದೆ ಇಲ್ಲಿ ಅಂತ? ಈ ಕ್ಷೇತ್ರದ ಮಹಿಮೇನೆ ಅಂತದ್ದು ಅಂತ. ಇಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ನಾವು ಮಾಡುವಂಥದ್ದಲ್ಲ, ನಾವೊಂದು ನೆಪ ಮಾತ್ರ. ಶ್ರೀದೇವಿಯ ಕೃಪೆಯಿಂದ ತಾಯಿ ಮಾಡಿಸುವಂಥದ್ದು. ನಾವು ಯಾವುದೋ ಒಂದು ಕೆಲಸಕ್ಕೆ ಇದು ಒಂದು ಕ್ಷೇತ್ರದ ಒಟ್ಟಾರೆ ಒಂದು ಅಭಿವೃದ್ಧಿಗೆ ಸುಮಾರು 10 ಕೋಟಿ ಬಜೆಟ್ ಅನ್ನು ಇಟ್ಕೊಂಡು ನಾವು ಕೆಲಸಕ್ಕೆ ಹೊರಟಿರುವಂಥದ್ದು. ಹೊರಡುವಂಥ ಸಂದರ್ಭದಲ್ಲಿ ಯಾವುದೇ ಆರ್ಥಿಕ ಅಂದ್ರೆ 10 ಕೋಟಿ ಹೇಗೆ ಮಾಡಬಹುದು ಅನ್ನುವಂಥ ಯೋಚನೆ ಇರಲಿಲ್ಲ. ಆದರೆ ಆ ತಾಯಿ ಒದಗಿಸಿಕೊಡ್ತಾಳೆ ಅನ್ನುವಂಥ ಆ ಒಂದು ಧೈರ್ಯದಿಂದ ಮುನ್ನುಗ್ಗಿ ಕೆಲಸವನ್ನು ಮಾಡಿರುವಂಥದ್ದು. 2024 ಮೇ ತಿಂಗಳಲ್ಲಿ ಶಿಲಾನ್ಯಾಸ ಆಗಿ, ಬಾಲಾಲಯ ಪ್ರತಿಷ್ಠಾಪನೆಯಾಗಿ ನಂತರ ಶಿಲಾನ್ಯಾಸ ಆಗಿ, ಇದೀಗ 2026 ಮಾರ್ಚ್ನಲ್ಲಿ ಬ್ರಹ್ಮಕಲಶ ಆಗುವಂಥದ್ದು. ನೀವು ಹೇಳಿದಾಗೆ 1 ವರ್ಷ 9-10 ತಿಂಗಳೊಳಗೆ ಇಷ್ಟೊಂದು ದೊಡ್ಡ ಕೆಲಸ ನಾವು ನೋಡ್ತಾ ಇರೋದಂತ ಕೆಲಸ ಪ್ರತಿಯೊಂದು ಕೂಡ ಹೊಸತು. ಶ್ರೀದೇವಿಯ ಮೂಲ ವಿಗ್ರಹ ಒಂದನ್ನ ಬಿಟ್ಟು, ಆ ಮೂಲ ವಿಗ್ರಹ ಕೂಡ ನೀವು ಕೇಳಿದ್ರೆ ಆರ್ಕಿಯೋಲಾಜಿಕಲ್ ಸರ್ವೆ ಪ್ರಕಾರ ಸುಮಾರು 1100 ವರ್ಷಕ್ಕಿಂತ ಹೆಚ್ಚಿನದು. ಹೌದಲ್ವಾ? ಅದಕ್ಕಿಂತ ಎಷ್ಟು ಹೆಚ್ಚು ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ಒಂದು ಮೂಲ ವಿಗ್ರಹವನ್ನ ಹಾಗೆ ಉಳಿಸಿಕೊಂಡು ಸಂಪೂರ್ಣ ದೇವಸ್ಥಾನವನ್ನ ಶಿಲಾಮಯವಾಗಿ ಹೊಸದಾಗಿ, ಗರ್ಭಗುಡಿ ಇರ್ಬೋದು, ನಮಸ್ಕಾರ ಮಂಟಪ ಇರ್ಬೋದು, ಸುತ್ತುಪವಳಿ ಇರ್ಬೋದು, ಧ್ವಜಸ್ತಂಭ ಇರ್ಬೋದು, ಬ್ರಹ್ಮರಥ ಎಲ್ಲವನ್ನ ಹೊಸದಾಗಿ ಮಾಡಿಕೊಂಡು ಅದರೊಟ್ಟಿಗೆ ಹೊಸದಾಗಿ ಸೇರ್ಪಡೆಗೊಂಡಿರ್ತಕ್ಕಂಥ ರಾಜಗೋಪುರ, ಮಹಾದ್ವಾರ ಇದೆಲ್ಲವನ್ನು ಸೇರಿಕೊಂಡು ಒಟ್ಟು ಒಂದು 10 ಕೋಟಿ ಅಂದಾಜು ವೆಚ್ಚದಲ್ಲಿ 2 ವರ್ಷದ ಒಳಗೆ, 1 ವರ್ಷ 9-10 ತಿಂಗಳಲ್ಲಿ ಇಷ್ಟೊಂದು ದೊಡ್ಡ ಕೆಲಸವನ್ನು ಮಾಡಿದ್ದೇವೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ತಾಯಿಯ ಅನುಗ್ರಹ. ಬೇರೇನು ನಾವು ಇದಕ್ಕೆ ಹೇಳಲಿಕ್ಕೆ ನೆಪ ಮಾತ್ರ. ನಮ್ಮ ಮೂಲಕ ತಾಯಿ ಆ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದೇ ನಮ್ಗೆ ಇರ್ತಕ್ಕಂಥ ಒಂದು ಶ್ರೇಷ್ಠತೆ. ಅದು ಇಲ್ಲಿರ್ತಕ್ಕಂಥ ಹಿರಿಯರೊಟ್ಟಿಗೆ ಕೈ ಜೋಡಿಸ್ಕೊಂಡು ಅವರೊಟ್ಟಿಗೆ ಒಂದು ಅಂಗವಾಗಿ ಇಲ್ಲಿರ್ತಕ್ಕಂಥ ಭಕ್ತರೊಂದಿಗೆ ಭಕ್ತನಾಗಿ ಕೆಲಸ ಮಾಡುವಂಥ ಒಂದು ವಿಶೇಷವಾದಂಥ ಯೋಗ ಅಂತ ಅಂದ್ಕೊಂಡು ಸೇರ್ಕೊಂಡಿರುವಂಥದ್ದು. ನಾನು ಒಂದು ವೀಕ್ಷಕರ ಜೊತೆಗೆ ಹೇಳೋದು, ಯಾವುದೇ ಒಬ್ಬ ವ್ಯಕ್ತಿ ದೇವರ ಅನುಗ್ರಹ ಇದ್ದೋ ಇಲ್ಲದೆಯೋ ಏನೋ ಒಂದು ಸಣ್ಣ ಮನೆಯನ್ನ ಅಥವಾ ಒಂದು 4 ರೂಮಿನ ಮನೆಯನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ.
ಆದ್ರೆ 1 ವರ್ಷ 2 ವರ್ಷದ ಅವಧಿಯಲ್ಲಿ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಅಷ್ಟು ಬೇಗ ಆಗೋದಿಲ್ಲ. ಆದ್ರೆ ಇಷ್ಟು ದೊಡ್ಡ ದೇವಸ್ಥಾನವನ್ನ ಸುಮಾರು 10 ಕೋಟಿ ವೆಚ್ಚದಲ್ಲಿ 2 ವರ್ಷಕ್ಕಿಂತ ಮೊದಲೇ ಇಲ್ಲಿ ನಿರ್ಮಾಣವಾಗಿ ಇವತ್ತು ಬ್ರಹ್ಮಕಲಶೋತ್ಸವದ ಹಂತದಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿಯ ದುರ್ಗಾ ಪರಮೇಶ್ವರಿ ಅಮ್ಮನ ಶಕ್ತಿ ಎಂತಹದ್ದು ಅಂತ ಹೇಳುವಂತದ್ದು ನಮಗೆ ನೈಜವಾಗಿ ಇಲ್ಲಿ ಕಾಣೋದಕ್ಕೆ ಪ್ರಾರಂಭವಾಗಿದೆ. ಆದ್ರೆ 10 ಕೋಟಿ ವೆಚ್ಚದಲ್ಲಿ ಈ ದೇಗುಲ ನಿರ್ಮಾಣವಾಗಿದೆ ಅಂತ ಹೇಳಿದ್ರಿ. ಏನೆಲ್ಲ ಇಲ್ಲಿ ನಿರ್ಮಾಣ ಕಾರ್ಯಗಳು ಆಗಿದೆ, ಇದಕ್ಕೆಲ್ಲ ಯಾರು ಧನ ಸಹಾಯವನ್ನ ಅಂದ್ರೆ ಆರ್ಥಿಕವಾಗಿ ತುಂಬಿಸಿದ್ರು, ಇದೆಲ್ಲವನ್ನ ಕೂಡ ಸ್ವಲ್ಪ ನನಗೆ ಹೇಳ್ಬೋದಾ ಅಂತ. ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ವ್ಯವಸ್ಥೆ ಆಗಿರುವುದು. ಈ ಒಂದು 2 ವರ್ಷಗಳ ಹಿಂದೆ ಇದರ ಯೋಚನೆಯನ್ನು ಮಾಡಿರುವಂಥದ್ದು, ಇಲ್ಲಿ ಬ್ರಹ್ಮಕಲಶ ಆಗಬೇಕು ಅಥವಾ ಜೀರ್ಣೋದ್ಧಾರ ಆಗಬೇಕು ಅನ್ನೋಂಥ ಯೋಚನೆಯನ್ನು ಮಾಡಿರುವಂಥದ್ದು ನಮ್ಮ ಮಾಜಿ ಸಚಿವರಾದಂಥ ಶ್ರೀಯುತ ಅಂಗಾರ್ ಅವರು. ಅವರೊಂದು ಯೋಚನೆ ಮೂಲಕ ಆ ಸಂದರ್ಭದಲ್ಲಿ ಒಂದು 25 ಲಕ್ಷ ರೂಪಾಯಿ ಸರ್ಕಾರದಿಂದ ಒಂದು ನಿಧಿಯನ್ನು ಕೂಡ ಇಟ್ಟು ಅದರ ಮೂಲಕ, ಅದರ ನಂತರ ಇಲ್ಲಿ ಶ್ರೀಯುತ ಗೋಪಾಲಕೃಷ್ಣ ಪಟೇಲ್ ಅಂತ ಇದ್ದಾರೆ, ನಮ್ಮ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು. ಅವರು ಒಂದು ಯೋಚನೆಯನ್ನು ಮುಂದಿಟ್ಕೊಂಡು, ಅಂದರೆ ಕಮಿಟಿ ಆಗುವಂಥ ಮೊದಲು ಕೂಡ ಅವರೇ ಒಂದು ಮುಂದಾಳತ್ವವನ್ನು ತೆಗೆದುಕೊಂಡು ಆ ಸಂದರ್ಭದಲ್ಲಿ ಗೌರ್ಮೆಂಟ್ ಹೋದ್ಮೇಲೆ ಆಡಳಿತಾಧಿಕಾರಿ ನಮ್ಮ ಇದು ಡೆಪ್ಯೂಟಿ ತಹಶೀಲ್ದಾರ್ ಅಂತ ಶ್ರೀಯುತ ಕೆ ಗೋಪಾಲ್ರವರು ಆಡಳಿತ ಅಧಿಕಾರಿ ಅವರೊಂದಿಗೆ ಸೇರಿ ಕೆಲಸವನ್ನು ಪ್ರಾರಂಭಿಸುವಂಥದ್ದು. ಅಂದರೆ ಇದಕ್ಕೆ ಯಾವುದೊಂದು ಕೆಲಸ ಆಗಬೇಕು ಅದಕ್ಕೊಂದು ಫೌಂಡೇಶನ್ ಅಂತ ಅಡಿಗಲ್ಲು ಅಂತ ಹೇಳಿದ್ರೆ ಅದನ್ನು ಮಾಡಿರುವಂಥವ್ರು ಅವರು. ಅದರ ನಂತರ ನಾವೆಲ್ಲ ಜೋಡಿಸ್ಕೊಂಡು ಅದಕ್ಕೆ ಕೈ ಜೋಡಿಸಿ ಒಂದು ಇಷ್ಟೊಂದು ದೊಡ್ಡ ಕೆಲಸವನ್ನು ಮಾಡಿರುವಂಥದ್ದು. ಇಷ್ಟೊಂದು ದೊಡ್ಡ ಬಜೆಟನ್ನು ಇಟ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಾವಂದರೆ 10 ಕೋಟಿಯನ್ನು ಹೇಗೆ ಸಂಗ್ರಹ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ತಾಯಿಯ ದಾರಿಯನ್ನು ತೋರಿಸಿದಾಗೆ ಕೆಲವೊಂದು ಭಕ್ತರೊಂದು ವಿಶೇಷ ರೀತಿಯಲ್ಲಿ ದಾನಗಳನ್ನ ದೇಣಿಗೆಗಳನ್ನ ಕೊಟ್ಟಿರುವಂತದ್ದಿದೆ. ಅವತ್ತು ಮಾಡಿರುವಂತ ಒಂದು ವಿಡಿಯೋದಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಜನಗಳು ಬಂದಿದ್ದಾರೆ, ಭಕ್ತರು ಬಂದಿದ್ದಾರೆ. ಇಲ್ಲಿ ಭಕ್ತರು ಬಂದು ಇನ್ನು ಹರಕೆಯನ್ನು ಹೊತ್ತಿದ್ದಾರೆ, ಹರಕೆಗಳು ಈಡೇರಿದೆ ಅಂತ ಕೂಡ ಭಕ್ತರು ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದೆರಡು ಇತಿಹಾಸವನ್ನು ಕೂಡ ನಾನು ಹೇಳಬೇಕು ಅಂತ ಇದ್ದೇನೆ. ಇತಿಹಾಸನ ಶರವೂರು ಶ್ರೀ ದುರ್ಗಾ ಪರಮೇಶ್ವರ ದೇವಿ ಇತಿಹಾಸವನ್ನು ನೋಡೋದಿದ್ರೆ ಅದು ದ್ವಾಪರ ಯುಗಕ್ಕೆ ಹೋಗ್ತದೆ, ಪಾಂಡವರ ಕಾಲಕ್ಕೆ. ಪಾಂಡವರ ಗುರುಗಳು ದೌಮ್ಯ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಗ್ರಹ ಇದು. ಇಲ್ಲಿ ಶ್ರೀದೇವಿಯ ಪ್ರತಿಷ್ಠೆ ಆಗಿರುವಂತದ್ದು. ಇಲ್ಲಿ ಶರವೂರು ಅಂತ ಹೇಳಿದ್ರೆ ಅದು ಸರೋವರ ಅಂತ ಹೇಳಿ. ಇಲ್ಲಿ ಪಾಂಡವರ ಗುರುಗಳು ದೌಮ್ಯ ಮಹರ್ಷಿಗಳು ಬಂದಂಥ ಸಂದರ್ಭದಲ್ಲಿ ಸರೋವರದಲ್ಲಿ ದುರ್ಗೆ ಅವರಿಗೆ ಪ್ರತ್ಯಕ್ಷಗೊಂಡು ಅವರ ಮೂಲಕ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಅವರ ಶಿಷ್ಯಂದಿರಾದ ಭೀಮಸೇನ ಮತ್ತು ಅರುಣ್ಯ ಮೂಲಕ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಇಲ್ಲಿ ಹತ್ತಿರಕ್ಕೆ ಇದಕ್ಕೆ ಸಂಬಂಧಪಟ್ಟ ಒಂದು ಕೆರೆ ಕೂಡ ಇದೆ, ಪಾಂಡವರಿಗೆ ಸಂಬಂಧಪಟ್ಟ ಕೆರೆ, ಅದನ್ನು ಕೆದ್ದೊಟ್ಟೆ ಕೆರೆ ಅಂತ ಹೇಳ್ತಾರೆ. ಅಲ್ಲಿ ನಮ್ಮೆಲ್ಲರ ನಂಬಿಕೆ ಅಂದರೆ ಯಕ್ಷ ಪ್ರಶ್ನೆನೇ ಅಲ್ಲಿ ಆಗಿರುವಂಥದ್ದು ಅನ್ನುವಂಥ ನಂಬಿಕೆ ಕೂಡ ಇದೆ. ಇಲ್ಲಿಗೆ ಹಲವಾರು ಕಡೆ ಪಾಂಡವರ ಕುರುಹುಗಳು ಕೂಡ ಇದೆ. ಹಾಗೆ ಪಾಂಡವರ ಗುರುಗಳು ದೌಮ್ಯರಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ, ಅಂದರೆ ಸುಮಾರು ಒಂದು 5,000 ವರ್ಷಗಳ ಇತಿಹಾಸ ಅಂತ ಹೇಳ್ಬೋದು ನಾವು, ದ್ವಾಪರ ಯುಗ ಅಂತ ಹೇಳಿದ್ರೆ ಅಂಥ ಇತಿಹಾಸ ಇರುವಂಥದ್ದು ವಿಶೇಷವಾಗಿರುವಂಥ ಕ್ಷೇತ್ರ. ಮೂಲ ವಿಗ್ರಹ ಕೂಡ 1,000ಕ್ಕಿಂತ ಜಾಸ್ತಿ ವರ್ಷ ಇತಿಹಾಸ ಇರುವಂಥದ್ದು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರೇ ಹೇಳಿರುವಂಥದ್ದು. ವಿಶೇಷವಾಗಿ ಇತಿಹಾಸ. ಪ್ರತಿಷ್ಠಾಪನೆ ಮಾರ್ಚ್ 30ಕ್ಕೆ, ಏಪ್ರಿಲ್ 2ಕ್ಕೆ ಬ್ರಹ್ಮಕಲಶ. ಈ ಪೂರ್ತಿ ಕಾರ್ಯಕ್ರಮಗಳು ಮಾರ್ಚ್ 25ರಿಂದ ಪ್ರಾರಂಭ ಆಗ್ತದೆ. ಇದರ ಪಕ್ಕದಲ್ಲಿರುವಂತಹ ಗುಡಿಯನ್ನು ಕೂಡ ಪರಿಚಯ ಮಾಡಿ. ಇಲ್ಲಿ ಇದು ಕೂಡ ಬಾಲಾಲಯ. ಇಲ್ಲಿ ಗಣಪತಿ ಗುಡಿ ಇದೆ, ಲಕ್ಷ್ಮೀನಾರಾಯಣ ಮತ್ತೆ ಗಂಗಾದೇವಿ ಮೂರು ಕೂಡ ಇಲ್ಲಿ. ಇದು ಕೂಡ ಪ್ರತಿಷ್ಠಾಪನೆ ಆಗುವಂಥದ್ದು. ಎಲ್ಲ ಕಡೆಗಳಲ್ಲಿ ಮರದ ಧ್ವಜಸ್ತಂಭಗಳನ್ನು ನೋಡ್ತೇನೆ, ಇಲ್ಲಿ ಕಲ್ಲಿನ ಧ್ವಜಸ್ತಂಭ ನೋಡ್ತೇನೆ. ಕಲ್ಲಿನ ಧ್ವಜಸ್ತಂಭ ಅಂದ್ರೆ ಕಲ್ಲಿನ ಧ್ವಜಸ್ತಂಭ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ವಿರಳವಾಗಿರುವಂಥದ್ದು. ಕುಡುಪು ದೇವಸ್ಥಾನದಲ್ಲಿ ಬಿಟ್ಟರೆ ಇಲ್ಲಿ ಮಾತ್ರ ಇರುವಂಥದ್ದು. ಇಲ್ಲಿ ಕಲ್ಲಿನ ಧ್ವಜಸ್ತಂಭ ಒಂದು ಕಾರಣ ಕೂಡ ಇದೆ. ನಾನು ಮೊದಲೇ ಹೇಳಿದಾಗ ಇಲ್ಲಿ ಸರೋವರ ಅಂತ ನಾವೇನು ಹೇಳ್ತೇವೆ, ಇಲ್ಲಿ ನೀವೊಂದು 4-5 ಫೀಟ್ ಆಳಕ್ಕೆ ಹೋದರೆ ಅಲ್ಲಿ ನೀರು ಸಿಗ್ತದೆ. ನಾವು ಶಿಲಾನ್ಯಾಸ ಮಾಡಿರುವಂಥದ್ದು ಮೇ ತಿಂಗಳಲ್ಲಿ, 2024 ಮೇ ತಿಂಗಳಲ್ಲಿ. ಅಂದ್ರೆ ಶಿಲಾನ್ಯಾಸ ಮಾಡಬೇಕಿದ್ರೆ ಗರ್ಭಗುಡಿ ಆಳದಲ್ಲಿ ಒಂದು ಆಳೆತ್ತರ ಮಣ್ಣನ್ನು ತೆಗಿಬೇಕು, ಅಂದ್ರೆ 5ರಿಂದ 6 ಫೀಟ್ ಮಣ್ಣನ್ನು ತೆಗಿಬೇಕು. ಅಷ್ಟು ತೆಗೆದಾಗ ಅಲ್ಲಿ ನಿರಂತರವಾಗಿ ಮೇ ತಿಂಗಳಲ್ಲಿ ನೀರು. ಹೌದಲ್ವಾ? ನಮಗೆ ಶಿಲಾನ್ಯಾಸ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. 2 ಪಂಪಲ್ಲಿ ನೀರನ್ನು ತೆಗೆದು ಆಮೇಲೆ ಅಲ್ಲಿ ಅಂದ್ರೆ ಶಿಲಾನ್ಯಾಸ ಮಾಡಿರುವಂಥದ್ದು ಆ ಸಂದರ್ಭದಲ್ಲಿ. ಹಾಗೆ ಇಲ್ಲಿ ಮರದ್ದು ಅಷ್ಟು ಔಚಿತ್ಯ ಕೂಡ ಅಲ್ಲ, ಅಂದ್ರೆ ಮರ ಬೇಗ ಹಾಳಾಗುವಂತ ಸಾಧ್ಯತೆ ಕೂಡ ಇದೆ ಅಂತ ಕಲ್ಲಿನದ್ದೇ ಮಾಡುವಂಥದ್ದು ಶಾಶ್ವತವಾಗಿ. ಒಂದು ಎಷ್ಟು ಅಡಿ ಎತ್ತರ ಇದೆ ಸರ್ ಇದು? ಇದು 36.5 ಅಡಿ ಎತ್ತರ. 36.5 ಅಡಿ ಎತ್ತರ. ಸೊ ಇದು ಕೂಡ ಯಾವ ಭಕ್ತರಿಂದ ಬಂದಿದೆ ಅಥವಾ ಹೇಗೆ? ಹೌದು, ಇಲ್ಲಿ ಒಂದು ನಮ್ಮ ನಗರಿ ಕುಟುಂಬಸ್ಥರು ಅಂತ ಇದ್ದಾರೆ, ಅವ್ರು ಇದಕ್ಕಾಗಿರ್ತಕ್ಕಂಥ ಸಂಪೂರ್ಣ ವೆಚ್ಚವನ್ನು ಅವರು ಕೊಟ್ಟಿರುವುದು ಭಕ್ತರ ದೇಣಿಗೆ. ಹಾಗಿದ್ರೆ ನಾವು ಈ ಒಂದು ಧ್ವಜಸ್ತಂಭವನ್ನು ನೋಡಿದ ಬಳಿಕ ಒಳಭಾಗಕ್ಕೆ ಹೋಗ್ತೇವೆ. ಒಳಭಾಗಕ್ಕೆ ಬಂದಾಗ ಸಂಪೂರ್ಣ ಮರ ಸರ್ ಮೇಲೆ. ಹೌದು, ಇಲ್ಲಿ ಎಲ್ಲ ಮರದ ಕೆಲಸಗಳನ್ನ ನೋಡ್ಬೋದು. ನಮ್ಮ ಬೋಳಿಯಾರು ಹರೀಶಾಚಾರ್ಯ ಅಂತ ಇದ್ದಾರೆ, ಅವರ ಕೈಚಳಕದಲ್ಲಿ ಆಗಿರ್ತಕ್ಕಂಥ ಎಲ್ಲ ಕೆತ್ತನೆಗಳು ಯಾವ್ದು ಮೆಷಿನ್ ಮೇಡ್ ಅಲ್ಲ, ಎಲ್ಲ ಮ್ಯಾನ್ ಮೇಡ್. ಇಲ್ಲಿ ಸುಮಾರು ಅಂದ್ರೆ ಕಳೆದ 1.5 ವರ್ಷಗಳಿಂದ ನಿರಂತರವಾಗಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ನೋಡ್ಬೋದು. ನಾನು ಆ ಕಡೆ ಹೋಗೋ ಮೊದಲು ಇಲ್ಲಿ ಇದೆಲ್ಲ ಇದರ ಬಗ್ಗೆ ಏನಾದ್ರೂ ಎಕ್ಸ್ಪ್ಲೇನ್ ಮಾಡಕ್ಕಿದ್ಯಾ? ಇದು ನಮ್ಮ ಸುತ್ತುಬವಳಿ. ಇಲ್ಲಿ ಸುತ್ತುಬವಳಿ ಹೇಳ್ಬೇಕಂದ್ರೆ ನಮ್ಮ ಈ ಗ್ರಾನೈಟ್ ಹಾಕಿರೋದನ್ನ ನೀವು ತೋರಿಸಬಹುದು. ಅಂದ್ರೆ ನಮ್ಗೆ ಎಲ್ಲದಕ್ಕೂ ಕೂಡ ಧನ ಸಂಗ್ರಹದ ಅವಶ್ಯಕತೆ ಇದೆ. ಗ್ರಾನೈಟ್ ಹಾಕುವಂತ ಸಂಪೂರ್ಣ ವ್ಯವಸ್ಥೆಯನ್ನು ನಮ್ಮಲ್ಲಿ ಒಂದು ಮಹಿಳಾ ಸಮಿತಿ ಅಂತ ಇದೆ, ಅವರೇ ಇದರ ಜವಾಬ್ದಾರಿನ ವಹಿಸ್ಕೊಂಡು ಮನೆಗೆ ಹೋಗಿ
ಸುಮಾರು ನಾವೊಂದು 6-7 ಲಕ್ಷ ಸಂಗ್ರಹ ಮಾಡಿ ಅಂತ ಹೇಳಿದ್ರೆ ಅವರು 12.5 ಲಕ್ಷ ಸಂಗ್ರಹವನ್ನು ಜಾಸ್ತಿ ಮಾಡಿದ್ದಾರೆ. ಮಾಡಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿಂದ ಮುಂದಕ್ಕೆ ಹೋದ್ರೆ ಹೌದು, ಇದು ನಮಸ್ಕಾರ ಮಂಟಪ. ಹಾ, ಓಕೆ, ಇಲ್ಲಿ ಕೂಡ ವಿಶೇಷವಾದ ಕೆತ್ತನೆಗಳನ್ನು ನೋಡ್ಬೋದು ನೀವು. ಹೌದು. ಈ ನಮಸ್ಕಾರ ಮಂಟಪವನ್ನ ಹಾ, ಇದಕ್ಕೆ ಎಷ್ಟು ವೆಚ್ಚ ಆಗ್ತದ ಅದರ ವೆಚ್ಚವನ್ನ ನಾನೇ ಭರಿಸ್ತೇನೆ ಅಂತ ಹೇಳಿ ಚನ್ನಪಟ್ಟಣದ ಹತ್ತಿರದ ಒಬ್ರು ಭಕ್ತರು ಅವರು ಈ ಹಿಂದೆ ದೇವಸ್ಥಾನಕ್ಕೆ ಬಂದು ಅವರಲ್ಲಿ ಒಂದು ವಿಶೇಷ ಪರಿವರ್ತನೆ ಆಗಿ ಆ ತಾಯಿಯ ಕೃಪೆ ಅವರಿಗೆ ಆಗಿ ಅವರ ಮೂಲಕ ತಾಯಿ ಸೇವೆಯನ್ನು ಮಾಡಿಕೊಂಡಿರೋದು. ಇದಕ್ಕಾಗ್ತದೆ ಸುಮಾರು 45-50 ಲಕ್ಷ ಖರ್ಚಾಗುವಂತ ಸಂಪೂರ್ಣವಾಗಿ ಅವರೇ ಭರಿಸಿರ್ತಾರೆ. ಗರ್ಭಗುಡಿ ಒಳಗೆ ಹೋಗೋದಿದ್ರು ಅವಕಾಶ ಇದೆ, ಇವಾಗ ಹೋಗ್ಬೋದಾ? So, ನೀವು ಮೊದಲು ಹೋಗಿ ಬನ್ನಿ ಬರ್ಬೋದಲ್ಲ? ಬನ್ನಿ ಬನ್ನಿ, ಇಂಥೊಂದು ಅವಕಾಶ, ಇದೊಂದು ಅವಕಾಶ, ಇಂಥ ಅವಕಾಶ ಸಿಗೋದಿಲ್ಲ. ಫಸ್ಟ್ ಟೈಮ್ ನಾನೊಂದು ಗರ್ಭಗುಡಿ ಅಂತ ಹೇಳಿದ್ರೆ ಒಳಗೆ ಹೋಗ್ತಾ ಇರೋದು. ಒಳಗೆ ಹೋಗೋದು. ಬನ್ನಿ. ಓಕೆ, ಇಲ್ಲಿ ಕೂಡ ಇದನ್ನು ನೋಡ್ಬೋದು ನೀವು, ಮೇಲ್ಗಡೆಯಲ್ಲಿ ನೋಡಿದ್ರೆ ಇದು ಸಂಪೂರ್ಣವಾಗಿ ಶಿಲಾಮಯವಾಗಿರುತ್ತೆ. ಹೌದು. ಇಲ್ಲಿ ದೇವಿಯ ಪ್ರತಿಷ್ಠಾಪನೆ ಆಗುವಂತ ಜಾಗ ಇದೆ. ಇಲ್ಲಿ ಷಡಾಧಾರ ಪ್ರತಿಷ್ಠೆ ಆಗಿರುವಂತದ್ದು. ಓಕೆ, ಷಡಾಧಾರ ಪ್ರತಿಷ್ಠೆ ಅಂತ ಹೇಳಿದ್ರೆ ಅದು ಕೂಡ ಒಂದು ವಿಶೇಷವಾಗಿ ಇಲ್ಲಿ ಸುಮಾರು ಒಂದು 48 ಧಾತುಗಳನ್ನ ಮಾಡುವಂಥದ್ದು. ಅಂದ್ರೆ ನವಧಾನ್ಯಗಳು, 9 ಕಡೆಯ ಮಣ್ಣುಗಳು, ನವರತ್ನಗಳು, ಅಂದ್ರೆ ಬೇರೆ ಬೇರೆ ಇದು ಮಾಡಿ ಷಡಾಧಾರ ಪ್ರತಿಷ್ಠೆ ಆಗುತ್ತೆ. ಓಕೆ, ಈ ಮಣ್ಣಲ್ಲಿ ಕೂಡ 9 ಕಡೆ ಮಣ್ಣು ಅಂತ ಹೇಳಿದ್ರೆ ಒಂದು ಪವಿತ್ರವಾಗಿರುವಂತಹ ಕೆರೆಯ ಮಣ್ಣು ಇರ್ಬೋದು, ಅಥವಾ ಈ ಆನೆಯ ತಲೆಯ ಮೇಲೆ ಇರ್ತಕ್ಕಂಥ ಮಣ್ಣು, ಪರ್ವತದ ಮಣ್ಣು, ನದಿ ಮಣ್ಣು ಅಂತ ವಿಶೇಷವಾಗಿ 9 ಕಡೆಯ ಮಣ್ಣುಗಳನ್ನು ತಂದು ಹೌದಲ್ವಾ, ಸುಮಾರು ಒಂದು 48 ಧಾತುಗಳನ್ನ ಮಾಡಿ ಷಡಾಧಾರ ಪ್ರತಿಷ್ಠೆ. ಈ ಗರ್ಭಗುಡಿಗೆ ಸುಮಾರು ಒಂದು 1.25 ಕೋಟಿಗಿಂತ ಜಾಸ್ತಿ ವೆಚ್ಚ ಆಗಿದೆ. ಇದನ್ನು ಒಬ್ರು ದಾನಿ, ಇದು ಕೂಡ ನಮ್ಮೂರಿನವರೇ, ಓಕೆ, ಬೆಂಗಳೂರಿನಲ್ಲಿ ಒಬ್ಬ ದೊಡ್ಡ ಗಣ್ಯ ವ್ಯಕ್ತಿ ಅವರು. ಅವ್ರು ಏನ್ ಹೇಳಿದ್ರೆ ನನ್ನ ಹೆಸರನ್ನು ಕೂಡ ಹೇಳ್ಬಾರ್ದು ಎಲ್ಲಿ ಅಂತ ಹೇಳಿ. ಅಂದ್ರೆ ನಾನು ದಾನ ಮಾಡುವಂತದ್ದು ಇನ್ನೊಬ್ಬರಿಗೆ ಗೊತ್ತು, ಒಂದು ಕೈಲಿ ದಾನ ಮಾಡಿದ್ದು ಇನ್ನೊಂದು ಕೈ ಗೊತ್ತಾಗಬಾರ್ದು ಅಂತ ಒಂದು ವಿಶೇಷವಾದಂತ ವ್ಯಕ್ತಿತ್ವ ಅವರು. ಅವನ ಹೆಸರನ್ನ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಿಲ್ಲ, ಆದ್ರೆ ಗರ್ಭಗುಡಿಗೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳೋದು ಸಂಪೂರ್ಣವಾಗಿ ಅವರು ಕೊಟ್ಟಿರುವಂತದ್ದು 1.25 ಕೋಟಿ. ಅದರೊಂದಿಗೆ ಬೇರೆ ಕೂಡ ಸಹಕಾರನ ಕೊಡ್ತಾ ಇದ್ದಾರೆ. ಇದರ ಮೇಲೆ ಇಡುವಂತ ಮುಗುಳಿ ಒಂದು 3 ಲಕ್ಷ ರೂಪಾಯಿ ಖರ್ಚು, ಮತ್ತೆ ನಮ್ಮ ಸ್ವಯಂ ಸೇವಕರಿಗೆ ಬೇಕಾದಂತ ಶಾಲ್ ಇರ್ಬೋದು, ಅಥವಾ ಬೇರೆ ಸುಮಾರು ಒಂದು 1.5 ಕೋಟಿಯಷ್ಟು ಅಂದ್ರೆ ದಾನವನ್ನು ಅವರು ಕೊಟ್ಟಿರ್ತಾರೆ ಈ ದೇವಸ್ಥಾನಕ್ಕೆ. ವಿಶೇಷವಾಗಿ ನಮ್ಮ ಊರಿನವರೇ ಈ ದೇವಸ್ಥಾನದ ಮೇಲೆ ವಿಶೇಷವಾದಂಥ ಅಭಿಮಾನ ಇರುವವರು, ದೇವಿಯ ಅನುಗ್ರಹ ಆಗಿರುವಂಥವ್ರು, ಬೆಂಗಳೂರಿನಲ್ಲಿ ಒಬ್ಬ ಉತ್ತಮ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವರು. ನೀವು ಸಾಯಂಕಾಲ ನಾವು ನೋಡಿದ್ರೆ ಇಲ್ಲಿ ಬರ್ತಕ್ಕಂಥ ಶ್ರಮದಾನಕ್ಕೋಸ್ಕರ ಪ್ರತಿದಿನ 350-400 500 ಜನರವರೆಗೆ ಕೂಡ ಶ್ರಮದಾನಕ್ಕೆ ಬರ್ತಾರೆ. ಇಲ್ಲಿ ಕೆಲಸ ಇದೆಯಲ್ಲ ಅಂತಲ್ಲ, ಅಂದ್ರೆ ಏನಾದ್ರೂ ಒಂದು ಸೇವೆಯನ್ನ ಮಾಡ್ಬೇಕು ಅನ್ನೋಂಥದ್ದು. ಎಷ್ಟು ಸಂಘಟನೆ, ಇವರ ದಾನಿಗಳು ಕೂಡ ಅಷ್ಟೊಂದು ದೊಡ್ಡ ವ್ಯಕ್ತಿ. ಕಳೆದ ಶನಿವಾರ ಇಲ್ಲಿ ಬಂದು ಇಲ್ಲಿ ಕಲ್ಲನ್ನ ಸ್ವಚ್ಛತೆ ಮಾಡುವಂತ ಶ್ರಮದಾನವನ್ನು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನೀವು ಮೇಲ್ಚಾವಣಿ ನೋಡಿದ್ರು ಕೂಡ ಇದು ತಾಮ್ರದ ಮೇಲ್ಚಾವಣಿ ಆಗಿದೆ, ಪೂರ್ಣವಾಗಿ ತಾಮ್ರದ ಮೇಲ್ಚಾವಣಿಯನ್ನ ಮಾಡಿರುವಂತ ಕ್ಲೀನ್ ಫಿನಿಶಿಂಗ್. ಇದು ನೋಡಿ ಅಂತ ಮರದ ಕೆತ್ತನೆಗಳನ್ನು ಫಿನಿಶ್ಗಳು ನೋಡ್ಬೋದಲ್ಲ. ಹೌದು 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 ಆಗಿರುವಂತದ್ದು. ಗಣಪತಿ ದೇವರ ಪ್ರತಿಷ್ಠೆ ಇಲ್ಲಿ ಆಗ್ಲಿಕ್ಕೆ ಇಲ್ಲಿ ಅಂಗಣಕ್ಕೆ ಹಾಸಿರ್ತಕ್ಕಂಥ ಕಲ್ಲನ್ನು ನೀವು ನೋಡ್ಬೋದು. ಹೌದು, ಇದನ್ನು ಕೂಡ ದಾನ ಒಂದು ಸಮುದಾಯದವರು ಇಲ್ಲಿ ಅನೇಕ ಸಮುದಾಯ, ಅಂದ್ರೆ ಅದು ಜಾತಿ ಅಥವಾ ಸಮುದಾಯ ಅಂತ ಹೇಳೋದಲ್ಲ, ಆದ್ರೆ ದೇವರ ಕೆಲಸ ಆಗ್ಬೇಕು ಅನ್ನೋದು ಒಂದೊಂದು ಗುಂಪಲ್ಲಿ ನಾವೇನಾದ್ರೂ ಒಂದು ದಾನ ಮಾಡ್ಬೇಕು. ಒಂದೊಂದು ಸಮುದಾಯದವರು ಬಂದು ಪುಷ್ಪರಥ ಕೂಡ ಒಂದು ಸಮುದಾಯ, ನಾವು ಅದನ್ನು ನೋಡ್ಬೋದು, ಅದೊಂದು ಸಮುದಾಯ. ಇದೊಂದು ಅಂಗಣಕ್ಕೆ ಕಲ್ಲ ಹಾಕಿಸುವುದನ್ನು ಕೂಡ ಒಂದು ಸಮುದಾಯದವರು ಜವಾಬ್ದಾರಿ ತಗೊಂಡು ದೇವಸ್ಥಾನಕ್ಕೆ ಹೊರೆ ಆಗ್ಬಾರ್ದು ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ದೈವಗಳ ಪ್ರತಿಷ್ಠಾಪನೆ ಕೂಡ ಆಗ್ತದೆ ಇಲ್ಲಿ ಆಗ್ತದೆ. ಅಲ್ಲಿ ಕೂಡ ಇಲ್ಲಿ ಸ್ಥಳ ದೇವತೆ ಗಂಗೆ ಅಂತ ನಾವು ಮೊದಲೇ ಹೇಳಿದಾಗೆ, ಇಲ್ಲಿ ಮೊದಲು ಇದ್ದಂತ ಕ್ಷೇತ್ರ ಸರೋವರ ಅಂತ ಕೆರೆ ಇದೆ ನೋಡಿ, ಇದನ್ನ ಗಂಗಾ ಪುಷ್ಕರಿಣಿ ಅಂತ ಕರೀತಾರೆ. ಇದು ಕೆರೆ? ಹೌದು, ಇದು ಕೆರೆ. ನೀರಿದೆ. ಅದನ್ನ ನೋಡುವಲ್ಲ, ನೋಡ್ಬೋದು. ಗಂಗಾ ಪುಷ್ಕರಿಣಿ ಅಂತ ಹೆಸರು. ಇಲ್ಲಿ ಸ್ಥಳ ದೇವತೆ ಗಂಗೆ ಅಂತ. ಓಕೆ ಓಕೆ ಓಕೆ. ಇದು ಕೂಡ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದಿರಲ್ಲ. ಹೌದು, ಇದು ತುಂಬಾ ಹಳೇದಾಗಿರುತ್ತೆ. ಓಕೆ, ಇಲ್ಲಿ ಗಂಗಾದೇವಿ ಪ್ರತಿಷ್ಠಾಪನೆ. ಸರ್, ಇವಾಗ ಒಳಭಾಗದಲ್ಲಿ ಶೀಟ್ ಹಾಕಿರೋದು ನೋಡಿದೆ, ಹೊರಭಾಗದಲ್ಲೂ ಕೂಡ ಆಗ್ತಾ ಇದೆ. ಹೊರಭಾಗದಲ್ಲೂ ಆಗ್ತಾ ಇದೆ. ಕೆಲಸ ಅಂತ ಹೇಳಿದ್ರೆ ಎಲ್ಲ ಫಿನಿಶ್ ಆಗಬೇಕು. ಬ್ರಹ್ಮಕಲಶ ನಂತರ ಕೆಲಸ ಬರೋದು, ಬ್ರಹ್ಮಕಲಶ ಆಗುವಂತ ಸಂದರ್ಭ ಎಲ್ಲ ಕೆಲಸವನ್ನು ಮಾಡಿ ಇಡ್ಬೇಕು ಅಂತ ಅಂತ ಒಂದು ವ್ಯವಸ್ಥೆ. ಅದು 1 ವರ್ಷ 9-10 ತಿಂಗಳಲ್ಲಿ ಆಗಿರುವಂತ ಕೆಲಸಗಳು, ಎಲ್ಲ ಕೆಲಸಗಳು ಅಷ್ಟು ಸಮಯದಲ್ಲಿ ಆಗಿರುವಂತ. ಒಳಭಾಗದಲ್ಲಿ ನಾವು ಈ ಕಲ್ಲನ್ನು ನೋಡಿದ್ದೇವೆ, ಅಂದ್ರೆ ಹೊರಭಾಗದಲ್ಲೂ ಕೂಡ ಇಲ್ಲಿಂದ ನಾವು ಹೋಗ್ತಾ ಇರೋದು ತೀರ್ಥಭಾವಿಯ ಕಡೆ ಹೋಗುವ. ಇವರೆಲ್ಲರೂ ನಮ್ಮ ಸಮಿತಿಯವರು ದಿನ ರಾತ್ರಿ, ಅಂದ್ರೆ ಹಗಲು ರಾತ್ರಿ ದೇವಸ್ಥಾನಕ್ಕೆ ಅಂತ ಶ್ರಮ ಪಡ್ತಾ ಇರುವಂತ ತಂಡ ಸಮಿತಿ. ಇದು ಕೂಡ ಒಬ್ರು ದಾನಿಯ ಮೂಲಕ. ಹೌದು, ದಾನಿಯ ಮೂಲಕ ನೀರು ತೆಗಿಬಹುದು. ಸರ್, ನೀವು ಅವಾಗ ಒಂದು ಮಾತು ಹೇಳಿದ್ರಿ, ಇಲ್ಲಿ ಎಷ್ಟು ಮೇಲ್ಭಾಗದಲ್ಲಿ ನೀರು ಸಿಗುತ್ತೆ ಅಂತ. ಉದಾಹರಣೆ ಅಲ್ಲ? ಹೌದು. ಎಷ್ಟು ಇವಾಗ ನೋಡಿ, ನಮ್ದು ತಿಂಗಳು ಇದು
ಮಾರ್ಚ್ ತಿಂಗಳ ಕೊನೆ ಆಗ್ತಾ ಬಂತು. ಎಲ್ಲ ಕಡೆಯಲ್ಲಿ ನೀರು ಇವಾಗ ಇಲ್ಲದಿರುವಂತ ಟೈಮ್, ಬಟ್ ಇಲ್ಲಿ ಎಷ್ಟು ಮೇಲ್ಭಾಗದಲ್ಲಿ ನೀರು ಮೇಲೆ ಬಂದ್ರು ಎಷ್ಟೇ ಇರ್ತದೆ. ಹೌದು, ಅಲ್ಲಿಗೆ ಕೆರೆ ನೋಡಿದ್ದೇವೆ, ಅದ್ರಲ್ಲಿ ಕೂಡ ಎಷ್ಟು ಮೇಲ್ಭಾಗದಲ್ಲಿ ಇದೆ. ಇದು ತುಳಸಿ ಕಟ್ಟೆಯನ್ನ ನೋಡ್ಬೋದು. ಓಕೆ, ಅದು ಕೂಡ ಶಿಲೆಯಲ್ಲೇ ಮಾಡಿರುವಂತದ್ದು. ದೇಗುಲದಿಂದ ಹೊರಭಾಗಕ್ಕೆ ಬಂದ್ವಿ, ಇಲ್ಲೊಂದು ಏನೋ ಸಜ್ಜಾಗ್ತಾ ಇದೆ, ಏನು ಇದು? ಇದು ಹೊರಗಿನ ಅಂಗಣ ಇದು ಇಲ್ಲಿರುವಂತದ್ದು. ಇದು ಬ್ರಹ್ಮ ಕಲಶಕ್ಕೆ ಆಗ್ತಾ ಇರ್ತಕ್ಕಂಥ ತಯಾರಿ, ನಮ್ಮ ಕಲಶ ಸೇವೆಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ತಯಾರಿ ಇಲ್ಲಿ ಬ್ರಹ್ಮ ಕಲಶ ತಯಾರಿ ಆಗ್ತಾ ಬಟ್ ಇದು ಪರ್ಮನೆಂಟ್ ಅಲ್ಲ, ನಾಲ್ಕು ಬ್ರಹ್ಮ ಕಲಶೋತ್ಸವಕ್ಕೆ. ಸುಂದರವಾಗಿರ್ತಕ್ಕಂಥ ಪುಷ್ಪರಥ ಇದೆ. ಇದನ್ನು ಕೂಡ ಇದು ಸುಮಾರು ಒಂದು 35 ಲಕ್ಷದ ಅಂದಾಜು ವೆಚ್ಚದಲ್ಲಿ ಆಗಿರುವಂತದ್ದು ಪುಷ್ಪರಥ. ಇದನ್ನು ಕೂಡ ಒಂದು ಸಮುದಾಯದವರೇ ಕೊಟ್ಟಿರುವಂತದ್ದು. ನಾನು ಹೇಳಿದಲ್ಲ, ಬೇರೆ ಬೇರೆ ಸಮುದಾಯ ಹೇಗೆ ಯಾವ ರೀತಿ ಜೋಡಣೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಇದನ್ನು ಕೂಡ ದಾನವಾಗಿ ಕೊಟ್ಟಿರುವಂತದ್ದು ಪುಷ್ಪರಥ. ಇದರೊಟ್ಟಿಗೆ ಒಂದು ಪಲ್ಲಕ್ಕಿ ಕೂಡ ಇದೆ, ಅದು ಕೂಡ ಬರ್ತದೆ. ಇದೇನು ಅಂತ ಇಲ್ಲಿ ಫ್ರಂಟ್ ಅಲ್ಲಿ ಆಗ್ತಾ ಇದೆ? ಇದು ಈ ಮೊದಲು ಇರ್ಲಿಲ್ಲ, ಹೊಸದಾಗಿ ಆಗಿರುವಂತದ್ದು, ಹೊಸದಾಗಿ ನಾವು ಮಾಡಿರುವಂತದ್ದು. ಇದು ರಾಜಗೋಪುರ. ದೇವಸ್ಥಾನಕ್ಕೆ ಬರುವಂತ ಮೊದಲು ರಾಜಗೋಪುರದ ಮೂಲಕ ದೇವಸ್ಥಾನಕ್ಕೆ ಬರುವಂತದ್ದು. ಸುಂದರವಾದ ಮೆಟ್ಟಿಲುಗಳ ಮೂಲಕ ಇಳಿದುಕೊಂಡು ದೇವಸ್ಥಾನ ಬಂದು ದೇವರ ದರ್ಶನವನ್ನು ಮಾಡುವಂತ ಒಂದು ವಿಶೇಷ ಇದು ರಾಜಗೋಪುರ ಅಂತೇಳಿ. ಇದು ಕೂಡ ಒಂದು ಸಮುದಾಯದ ಕೊಡುಗೆ. ಇದು ಕೂಡ ಕೊಡುಗೆ? ಇದು ಕೂಡ ಕೊಡುಗೆ. ಸುಮಾರು ಒಂದು 1.25 ಕೋಟಿ ವೆಚ್ಚದಲ್ಲಿ ಆಗಿರುವಂತದ್ದು. ಇದನ್ನು ಕೂಡ ಒಂದು ಸಮುದಾಯ ಸೇರಿ ನಾವು ಅಂದ್ರೆ ಏನಾದ್ರೂ ಒಂದೇ ಕೊಡ್ಬೇಕು, ಇಲ್ಲಿ ಕೆಲಸಗಳಾಗ್ಬೇಕು ಅನ್ನೋ ಉದ್ದೇಶದಿಂದ ಅವರವರು ಇದು ಕೂಡ ಒಂದು ಕೊಡುಗೆ. ರಾಜಗೋಪುರ ಇಲ್ಲಿ ಕೆಳಗೆ ಅಂದ್ರೆ ಎಲ್ಲರಿಗೆ ಕೂತ್ಕೊಳ್ಳುವಂತ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು. ನಾವೊಂದು ತಂತ್ರಿಗಳಿಗೆ ಅಂತ ಒಂದು ರೂಮ್ ಅನ್ನು ಅಲ್ಲಿ ಇಟ್ಟಿರ್ತೇವೆ. ಇಲ್ಲಿ ಕಾರ್ಯಾಲಯ ಇದೆ. ಕಾರ್ಯಾಲಯದ ಒಳಗೆ ಒಂದು ನಮ್ಮ ಭದ್ರತಾ ಕೊಠಡಿ ಕೂಡ ಇದೆ. ದೇವಸ್ಥಾನದ ಆಭರಣಗಳನ್ನು ಇಡುವಂತ ಭದ್ರತೆ ವ್ಯವಸ್ಥಿತವಾದಂತ ಸುಮಾರು ಒಂದು ಭದ್ರತಾ ಕೊಠಡಿ ಬಾಗಿಲು ಮತ್ತೆ ಭದ್ರತೆಗೆ ಒಂದು 9 ಲಕ್ಷ ರೂಪಾಯಿ ಇದು ಮಾಡಿದೆ. ಅಲ್ಲಿ ಭದ್ರತಾ ಕೊಠಡಿಯಲ್ಲಿ ಇರ್ತಕ್ಕಂಥ ಆ ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಒಂದು ಇಲ್ಲಿನ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದ್ದಾರೆ, ಅವರು ಕೊಡುಗೆಯಾಗಿ ನೀಡಿರುವಂತ. 10 ಕೋಟಿ ಅಷ್ಟು ಕಷ್ಟ ಅಂತಲೇ ಅನಿಸ್ಲಿಲ್ಲ. ಭಕ್ತರು ಬೇರೆ ಬೇರೆ ಕೊಡುಗೆಗಳನ್ನ ಕೊಟ್ಟಿರೋದ್ರಿಂದ ಅದೊಂದು ಅಷ್ಟೊಂದು ನಿರಾಯಸವಾಗಿ ಆಗಿರುವಂತದ್ದು. ದೇವರ ಕೃಪೆ ಅಂತ ಇನ್ನೊಂದ್ಸಲ ಹೇಳಲೇಬೇಕಾಗ್ತದೆ. ಖಂಡಿತ. ಕೇವಲ ದುಡ್ಡಿದ್ರೆ ಮಾತ್ರ ಸಾಕಾಗುದಿಲ್ಲ, ದೇವರ ಕೃಪೆ ಕೂಡ ಬೇಕು ಅಲ್ವಾ? ಇದು ನಮ್ಗೆ ಎಂಟ್ರಿ ಆಗೋಗ್ಲಿ ಒಂದು ಅಟ್ರಾಕ್ಷನ್ ಅಲ್ವಾ? ಸೊ ಇಲ್ಲಿಂದ ನೆಕ್ಸ್ಟ್ ಇಲ್ಲ ಹೋಗೋಣ ಬನ್ನಿ. ಇಲ್ಲಿ ಕೆಲವು ಕೆತ್ತನೆಗಳನ್ನು ನೋಡ್ಬೋದು, ಸುಂದರವಾಗಿರ್ತಕ್ಕಂಥ ಸಿಂಹದ ಕೆತ್ತನೆಗಳು. ನೋಡ್ತಾ ನಮ್ಗೆ ಆಶ್ಚರ್ಯ ಆಗೋದು ಅಂದ್ರೆ ಒಂದು ಶಿಲ್ಪಿಯ ಕೈಯಲ್ಲಿ ಕೈಚಳಕದಲ್ಲಿ ಒಂದು ಸುಂದರವಾದ ಮೂರ್ತಿಗಳು ಹೇಗೆ ಬರ್ಬೋದು. ಇಲ್ಲಿದೆ ಹಾಗೆ 2 ದ್ವಾರಪಾಲಕರ ಮೂರ್ತಿಗಳು ಕೂಡ ಇದೆ. ಕೆಲ ಪೇಂಟಿಂಗ್ ಆಗ್ಬೇಕು ಇದಕ್ಕೆ, ಆದ್ಮೇಲೆ ಇನ್ನೂ ಕೂಡ ಸುಂದರವಾಗಿ ಎಲ್ಲ ನಾವು ನೋಡ್ತಾ ಇದ್ದಾಗೆ ಒಂದೊಂದು ದಿವಸದಲ್ಲಿ ಒಂದು 2-3 ದಿವಸದಲ್ಲಿ ಹೇಗೆ ಒಂದೆಷ್ಟು ಸುಂದರವಾದ ಅದರಲ್ಲಿ ಒಂದು ಪ್ರತಿಯೊಂದು ಡಿಟೇಲಿಂಗ್ ಅನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ ಹೇಳಿ. ಕೇವಲ ಒಂದು ದಿವಸದಲ್ಲಿ ಹಾಕಿರುವಂತ, ಅದು ಕೂಡ ದಿನಪೂರ್ತಿ ಅಲ್ಲ, ಸಾಯಂಕಾಲ 5ರಿಂದ ಒಂದು 10 ಗಂಟೆವರೆಗೂ ಎಲ್ಲ ಇಲ್ಲಿ ನೋಡಿದ್ರೆ ಒಂದು ಸಾಧಾರಣ ಒಂದು 100-200 ಮಹಿಳೆಯರೇ ಸೇರಿ ಎಲ್ಲ ಇಂಟರ್ಲಾಕ್ ಹಾಗೆ ಜೋಡಿಸ್ತಾ ಹೋಗ್ತಾ ಇದ್ದಾರೆ ಕೆಲಸ ಆಗಿರುವಂತ. ಇದು ನಮ್ಮ ಕ್ಷೇತ್ರದ ನಾಗನ ಸನ್ನಿಧಿ. ಇದು ಫಾಲೋಅಪ್ ಬೇಡ ಏನ್ ಬೇಡ, ಅಂದ್ರೆ ಅವರಷ್ಟಕ್ಕೆ ಅದು ಕೆಲಸ ಆಗ್ತಾ ಇರುವಂತ ವಿಶೇಷ. ಎಲ್ಲರೂ ತಮ್ಮ ಜವಾಬ್ದಾರಿಯನ್ನ ತಗೊಂಡು ನಾವು ಬಂದು ನೋಡಿದ್ರೆ ಆ ಕೆಲಸ ಆಗಿರ್ತದೆ ಅಂತ. ಇಲ್ಲಿ ಅನ್ನಛತ್ರದ ವ್ಯವಸ್ಥೆ ನೋಡಿದ್ರೆ ಹಾಗೆ ಇಲ್ಲಿ ಜಾಗ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಇಷ್ಟು ಕೆಲಸ ಆಗಿದೆ ಇಲ್ಲಿ ಅಂತ. ಅಷ್ಟು ಕೆಲಸ ಚೆನ್ನಾಗಿರುವಂತ ವ್ಯವಸ್ಥೆ. ಆ ಪ್ಲೇಸ್ ಕೂಡ ನೋಡ್ಲಿಕ್ಕೆ ಚೆನ್ನಾಗಿದೆ ಇಲ್ಲಿ ನೋಡುವಾಗ. ಪ್ರತಿದಿನ ಸರಾಸರಿ ಒಂದು 10ರಿಂದ 15 ಸಾವಿರ ಜನ ಸರಾಸರಿ ಬರಬೇಕು ಅಂತ ಹೇಳಿ ಸುಮಾರು ಒಂದು 1ರಿಂದ 1.5 ಲಕ್ಷ ಟೋಟಲ್ ಒಟ್ಟಾಗಿ ಒಂದು 9 ದಿವಸದ ವ್ಯವಸ್ಥೆಯಲ್ಲಿ ಜನ ಸೇರುವಂತ ನಿರೀಕ್ಷೆ ಇದೆ. ಅದರ ಪ್ರಕಾರ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವ ವಿಶಾಲವಾಗಿರ್ತಕ್ಕಂಥ ವ್ಯವಸ್ಥೆ ನೀವು ನೋಡ್ಬೋದು. ಇಲ್ಲೊಂದು ಊಟದ ವ್ಯವಸ್ಥೆ ಇದೆ, ಅಲ್ಲಿ ಅಡುಗೆ ವ್ಯವಸ್ಥೆ ಇದೆ, ನೋಡಿ ಕೈ ತೊಳೆಯುವ ವ್ಯವಸ್ಥೆ ಕೂಡ. ಯಾರಿಗೆ ಇದು ಸಮಸ್ಯೆಗಳಾಗಬಾರ್ದು, ಅಲ್ಲಲ್ಲಿ ಜಾಸ್ತಿ ಜನ ಆಗಬಾರ್ದು, ಕಂಜೆಸ್ಟೆಡ್ ಆಗಬಾರ್ದು ಅಂತ ಹೇಳುವ ವ್ಯವಸ್ಥೆಯಿಂದ ವಿಶಾಲವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಬ್ರಹ್ಮಕಲಶ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ಸ್ಥಳಾವಕಾಶ ಸ್ವಲ್ಪ ಕಡಿಮೆ ಇದೆ ಊಟಕ್ಕೆ ಅಂತೇಳಿ, ಅದಕ್ಕೆ ನನ್ನ ಜಾಗ ಇದೆ ಇಲ್ಲಿ, ಅದನ್ನು ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ ಅಂತ ಹೇಳಿ ಇದು ತುಂಬ ಅಲ್ಟ್ರೇಷನ್ಸ್ ಮಾಡಿದೆ. ಅವ್ರಿಗೆ ಇನ್ನೂ ಅದನ್ನು ಸರಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಆದರೂ ಕೂಡ ಇಲ್ಲಿ ಹೇಗೆ ನಿಮಗೆ ದೇವಸ್ಥಾನಕ್ಕೆ ಯಾವ ರೀತಿ ಅನುಕೂಲ ಆಗಬೇಕು, ಯಾವ ರೀತಿ ಬೇಕು ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ನಿಂತು ದಿನ ಇರ್ತಾರೆ. ನಾವು ಮೊನ್ನೆ ಒಂದು ದಿವಸ ರಾತ್ರಿ 11 ಗಂಟೆವರೆಗೆ ಒಟ್ಟಿಗೆ ಇದ್ವಿ. ದಿನ ಇಲ್ಲಿ ನಿಂತು ಇಲ್ಲಿ ಯಾವ ರೀತಿಯ ವ್ಯವಸ್ಥೆ ಆಗಬೇಕು, ಅಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಪಾರ್ಕಿಂಗ್ ಕೂಡ ಮಾಡ್ತಾರೆ. ಈ ರೋಡ್ ಹೋಗಿ ಮೇನ್ ರೋಡಿಗೆ ಕನೆಕ್ಟ್ ಆಗ್ತದೆ, ಅಲ್ಲಿ ಕಷ್ಟ ಪಾರ್ಕಿಂಗ್ ಸಾಕಾಗ್ಲಿಲ್ಲ ನೀವೆಲ್ಲ ಬಂದು ಇಲ್ಲಿ ನಿಲ್ಲಿಸಿ. ಅದು ಬಿಟ್ಟು ಇನ್ನೊಂದು ಮೊನ್ನೆ ಇವ್ರದ್ದು ಮನೆ ಇಲ್ಲೇ ಇರುವಂತದ್ದು. ಮೊನ್ನೆ ಹೇಳಿದ್ರು ನಿಮ್ಗೆಲ್ಲ ಮನೆಗೆ ಹೋಗ್ಲಿಕ್ಕೆ ಕಷ್ಟ ಆದ್ರೆ ನನ್ನ ಮನೆಯಲ್ಲೇ ಬಂದು ಅಂತ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇಲ್ಲಿ ಆ ಮಟ್ಟಿಗೆ ಒಂದು ಶ್ರೀ ದೇವಿಯ ಅನುಗ್ರಹ ಅಂತ ಹೇಳೋದು ಎಲ್ಲರೂ ಒಟ್ಟಿಗೆ ಸೇರುವಂತ ಪ್ರತಿಯೊಬ್ಬರು ಕೂಡ ತನ್ನಿಂದ ಏನು ದೇವಸ್ಥಾನಕ್ಕೆ ಕೊಡ್ಬೋದು ಅನ್ನುವಂಥ ಬಗ್ಗೆ ಏನು ಯೋಚನೆ ಮಾಡುವಂಥದ್ದು. ಇಲ್ಲಿ ಅಂದ್ರೆ ಊಟದ ವ್ಯವಸ್ಥೆಯಲ್ಲಿ ಏನಿದ್ರು ಫಸ್ಟಿಗೆ ನಮ್ಗೆ 2 ಹೆಸರುಗಳು, ಚೆನ್ನಪ್ಪನ ಮತ್ತೆ ಕೇಶವನ್ನ ಆಲಡ್ಕ ಅವ್ರಿಲ್ಲ ಅನ್ಸುತ್ತೆ. ಅದು ಯಾವ ಜಾತ್ರೆಯ ಸಂದರ್ಭ ಇರಲಿ ಬ್ರಹ್ಮಕಲಶ ಎಷ್ಟೇ ದೊಡ್ಡ ಫಂಕ್ಷನ್ ಆದ್ರೂ ಅದು ಊಟದ ವ್ಯವಸ್ಥೆ ಅಂತ ಹೇಳಿದ್ರೆ ಚೆನ್ನಪ್ಪನ ಅಂತ. ಇವಾಗಲೂ ನೋಡಿ ರೆಡಿ ಮಾಡಿಕೊಳ್ತಾ ಇದ್ದಾರೆ. ನಾವು ಆದಷ್ಟು ಕಟ್ಟಿಗೆಯನ್ನೇ ಉಪಯೋಗ ಮಾಡುವ.
ಕಟ್ಟಿಗೆಯಲ್ಲೇ ಒಂದು ವ್ಯವಸ್ಥೆ ಮಾಡುವಂಥದ್ದು. ದೇವಿಯ ಮೊನ್ನೆ ಇವರು ಯಾವ್ದವ್ರು ಹೇಳ್ತಾ ಇದ್ರು ಮೊನ್ನೆ ನಮ್ಮ ಕಳೆದಲ್ಲ, ಅದಕ್ಕಿಂತ ಮೊದಲನೇ ಬ್ರಹ್ಮಕಲಶ ಕೂಡ ಸಂಪೂರ್ಣವಾಗಿ ಕಟ್ಟಿಗೆಯಲ್ಲಿ ಅಡಿಗೆ ಆಗಿದೆ ಅಂತ. ಅದು ದೇವಿಗೆ ಹಾಗೆ ಬೇಕಿತ್ತು, ಈ ಸಲ ಕಡೆ ಕಟ್ಟಿಗೆಯಲ್ಲಿ ಅಡಿಗೆ ಆಗುವಂತ ಒಂದು ವಿಷಯ ನೋಡಿ. ಕಟ್ಟಿಗೆ ವ್ಯವಸ್ಥೆ ಆಗಿದೆ, ಇಲ್ಲಿ ದೊಡ್ಡ ದೊಡ್ಡ ಒಲೆಗಳ ವ್ಯವಸ್ಥೆ ಆಗಿದೆ ನೋಡಿ, ಕೊಪ್ಪರಿಗೆ ಊಟದ ಇದು ಮಾಡುವಂಥದ್ದು. ಇಲ್ಲಿ ಅದರ ಗಂಜಿಯನ್ನ ಇಲ್ಲಿ ಆ ಕಡೆ ಹೋಗುವಂಥದ್ದು. ಈವನ್ ಯಾವುದು ಮಳೆ ಬಂದರೂ ಕೂಡ ಸಮಸ್ಯೆ ಆಗಬಾರ್ದು, ಯಾವುದು ಸ್ವಚ್ಛತೆಯಲ್ಲಿ ಕೂಡ ಏನು ಸಮಸ್ಯೆ ಆಗಬಾರ್ದು, ಎಲ್ಲ ವ್ಯವಸ್ಥೆಯನ್ನು ಮಾಡಿ, ಟಾಯ್ಲೆಟ್ಗಳ ವ್ಯವಸ್ಥೆಯನ್ನು ಕೂಡ ಮೇಲೆ ಮಾಡಿದ್ದು, ಆ ಕಡೆ ಅಲ್ಲಿ ಮಾಡಿದ್ದು. ಅದು ಯಾವುದಕ್ಕೆ ಒಂದಕ್ಕೊಂದು ಸಮಸ್ಯೆ ಆಗದ ರೀತಿಯಲ್ಲಿ ಎಲ್ಲ ಸರಾಗವಾಗಿ ನಡಿಬೇಕು ಅನ್ನುವಂಥ ಉದ್ದೇಶ. ಇಲ್ಲಿ ನಮ್ಮ ವೆಜಿಟೇಬಲ್ಸ್ ಇದು ತರಕಾರಿ ಕಟ್ಟಿಂಗ್ ಇರ್ಬೋದು ಅಥವಾ ಒಂದು ಸಣ್ಣ ಉಗ್ರಾಣ ವ್ಯವಸ್ಥೆ ಎಲ್ಲವನ್ನು ಮಾಡಿದ್ದೇವೆ. ಇಲ್ಲಿ ಅಲ್ಲಿ 2 ಟ್ಯಾಂಕ್ಗಳನ್ನು ಮಾಡಿದ್ದೇವೆ ಟೆಂಪ್ರರಿಯಾಗಿ. ಅಲ್ಲಿಂದ ನೀರು ಸ್ಟಾಕ್ ಆಗಿ ಇಲ್ಲಿ ಬರ್ತದೆ, ಈ ಕಡೆ ಬರುವಂತದ್ದು ಎತ್ತರದ ಜಾಗದಲ್ಲಿ ನೀರು ಸ್ಟಾಕ್ ಮಾಡುವಂತದ್ದು. ಇದು ಕೆರೆ, ತೀರ್ಥ ಕೆರೆ ನೋಡಿ. ಇಲ್ಲಿ ನಿಮ್ಗೆ ಇನ್ನೊಂದು ಉದಾಹರಣೆ, ನೀರು ಎಷ್ಟು ಮೇಲ್ಗಡೆ ಇದೆ ಅಂತ ನೋಡಿ. ಹೌದು, ಅಲ್ಲಿಂದ ಇಳಿದು ಬರುವಂತದ್ದು, ನೀರು ಎಷ್ಟು ಮೇಲ್ಗಡೆ ಇದೆ, ಎಷ್ಟು ನೀರಿದೆ ಅಂತ ಹೇಳಿ. ಓಕೆ, ಸಂಪೂರ್ಣವಾಗಿ ನಮ್ಮ ಬ್ರಹ್ಮಕಲಶೋತ್ಸವಕ್ಕೆಲ್ಲ ನೀರು ಇದರಿಂದಲೇ ಅಲ್ಲ, ಇದರಿಂದ ಅಲ್ಲ, ಬೇರೆ ವ್ಯವಸ್ಥೆ ಕೂಡ ಇದೆ. ಹಾಗೆ ನೀರಿನ ಕೊರತೆ ಆಗಬಾರ್ದು ಅಂತ ಒಂದು ಬೋರ್ವೆಲ್ ಕೂಡ ತೆಗೆದಿದ್ದೇವೆ. ನಮ್ಗೆ ಬೇಕಾದಷ್ಟು ನೀರು ಇಲ್ಲಿ ಎಷ್ಟು ಬೇಕಿದ್ರೆ ಇದೆ ಅಲ್ಲ. ಹಾಗೆ ಶೀಟ್ ಹಾಕುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಹೌದು, ಹಾಗೆ ನಾವು ಗ್ರಾನೈಟ್ ಒಳಗಡೆ ಕಾಂಕ್ರೀಟ್ ಆಗುವಂತ ಕೆಲಸವನ್ನು, ಗ್ರಾನೈಟ್ ಅಡಿಯಲ್ಲಿ ಕೂಡ ಅವರೆಲ್ಲ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಶೀಟ್ ಹಾಕುವಂತ ಪೂರ್ತಿ ಕೆಲಸವನ್ನ ಇಲ್ಲಿ ಯಾರೆಲ್ಲ ವೆಲ್ಡರ್ಸ್ ಇದ್ದಾರೆ ಅವರೆಲ್ಲ ಸೇರಿ ಅವರ ಶ್ರಮದಾನದ ಮೂಲಕ ಕೊಡ್ತಾ ಇರುವಂತದ್ದು. ನಾವು ಅದಕ್ಕೆ ಹಣ ಕೊಡ್ತಾ ಇರೋದು. ಅಂದ್ರೆ ದಾನಗಳು ದೇಣಿಗೆಗಳು ಯಾವ ರೀತಿ ಬರ್ತದೆ ಅದೇ ರೀತಿ ಅವರ ಶ್ರಮವನ್ನ ಇಲ್ಲಿ ಟೆಕ್ನಿಕಲ್ ಆಗಿರುವಂತದ್ದು ನಾವು ಎಲ್ರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ಹಣ ಕೊಟ್ರೆ ತುಂಬಾ ಹಣವನ್ನು ಕೊಡ್ಬೇಕಾಗ್ತದೆ. ಅಂತ ಕೆಲಸವನ್ನ ಅವರು ಫ್ರೀ ಆಗಿ ಮಾಡಿಕೊಡಿರುವಂತದ್ದು, ಅವರು ಕಲಿತಿರುವಂತ ವಿದ್ಯೆಯನ್ನು ಕೊಟ್ಟಿರುವಂತದ್ದು. ಹಾಗೆ ಅದನ್ನ ಇನ್ನೊಂದು ಕಾಂಕ್ರೀಟ್ ವಿಷಯ ಹೇಳಿದಲ್ಲ ನಾನು, ಆ ಕಾಂಕ್ರೀಟ್ ಅನ್ನ ನಮ್ಮ ಮೇಸ್ತ್ರಿಗಳೆಲ್ಲ ಯಾರಿದ್ದಾರೆ, ಬಾಬು ಮೇಸ್ತ್ರಿ ಅಂತ ಇದ್ದಾರೆ, ಅವರ ತಂಡ ಎಲ್ಲ ಸೇರಿ ಸಂಪೂರ್ಣವಾಗಿ ಆ ಕಾಂಕ್ರೀಟ್ ಕೂಡ ಶ್ರಮದಾನದ ಮೂಲಕ. ಶ್ರಮದಾನ ಅಂತ ಹೇಳಿದ್ರೆ ಅವರ ದಿನನಿತ್ಯದ ಕೆಲಸವನ್ನ, ಅಂದ್ರೆ ಅದು ಹಣ ಕೊಟ್ಟದಕ್ಕಿಂತ ಮಿಗಿಲು ಅಂತ ಹೇಳ್ಬೋದು ಅಂತ ವ್ಯವಸ್ಥೆಗಳು ಕೂಡ ಇಲ್ಲಿ ಆಗಿರುವಂತದ್ದು. ಅಂದ್ರೆ ಪ್ರತಿಯೊಬ್ರು ಅವರಿಂದ ಏನು ಸೇವೆಯನ್ನು ಕೊಡ್ಲಿಕ್ಕೆ ಆಗ್ತದೆ ಅದನ್ನ ಸರವರಿ ದುರ್ಗಾ ಪರಮೇಶ್ವರ ಮನೆಗೆ ಕೊಟ್ಟಿದ್ದಾರೆ ಅಲ್ವಾ. ಹೌದು. ಆ ಮೂಲಕ ಈ ಕ್ಷೇತ್ರ ಜೀರ್ಣೋದ್ಧಾರ ಮತ್ತೆ ಬ್ರಹ್ಮಕಲಶದಲ್ಲಿ ಅವರೊಂದು ಅವಿಭಾಜ್ಯ ಅಂಗವಾಗಿ ಕೆಲಸವನ್ನು ಮಾಡಿದ್ದಾರೆ. ನಮಸ್ತೆ ಸರ್. ದಯಾನಂದ್ರ ಇವರು ನಮ್ಮ CA ಬ್ಯಾಂಕಿನ ಉಪಾಧ್ಯಕ್ಷರು. ಗೊತ್ತಿದೆ, ಅವರ ಕಾಲೇಜಲ್ಲಿ ನಾನೇ ಗೆಸ್ಟ್ ಆಗಿ ಹೋಗಿದ್ದೆ ಒಂದ್ಸಲ. ಹಾಗೆ ಆಚೆ ಮುಂದೆ ಹೋಗುವಲ್ಲ. ಇಲ್ಲಿ ನೋಡ್ಬೋದು ನೀವು ಶ್ರಮದಾನ ಆಗ್ತಾ ಇರುವಂತದ್ದನ್ನು ನೋಡ್ಬೋದು. ನಾನು ಅವಾಗಲೇ ಹೇಳಿದೆ, ಇಂಟರ್ಲಾಕ್ ವ್ಯವಸ್ಥೆಯನ್ನು ಹಾಕೋದಕ್ಕೆ ನೋಡಿ ಎಲ್ಲ ಮಹಿಳೆಯರೇ ಸೇರಿ ಸಹಕಾರವನ್ನು ಹೇಗೆ ಕೊಡ್ತಾ ಇದ್ದಾರೆ. ಹೌದು. ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಶ್ರಮದಾನ ಆಗ್ತಾ ಇರುವಂತದ್ದು. ಇನ್ನೊಂದು 2-3 ದಿವಸದಲ್ಲಿ ಕೆಲಸಗಳು ಮುಗಿಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿಯ ಕೆಲಸವನ್ನು ಶ್ರಮವನ್ನು ದಾನ ಮಾಡಬೇಕು ಅಂತ ಹೇಳಿ ಅವರೇ ನಿರ್ಧಾರ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ, ಪಾಲ್ಗೊಳ್ಳುವಂತ. ನಾವು ಇಲ್ಲಿ ಒಬ್ರು ಯಾರಾದ್ರು ಭಕ್ತರು ಬಂದ್ರು ಕೂಡ ಮುಂದೆ ಸುಮಾರು ಎಲ್ಲ ಕ್ಷೇತ್ರವನ್ನು ನೋಡಿದ್ರೆ ಅವರಿಗೆ ಒಂದು ಅರ್ಧ ಗಂಟೆ 1 ಗಂಟೆ ಬೇಕಾಗ್ತದೆ ಅಷ್ಟು. ಯಾಕೆಂತ ಹೇಳಿದ್ರೆ ಇಲ್ಲೊಂದು ಮಾರ್ತರಿ ಬೆಟ್ಟ ಅಂತ ಇದೆ ಮೇಲೆ, ಆಮೇಲೆ ತೋರಿಸ್ತಾರೆ ದೈವಗಳು ಇರುವಂತದ್ದು. ಹೌದಲ್ಲ, ಅಲ್ಲಿ ಕೂಡ ದೈವಗಳ ಇದಿರುವಂತದ್ದು. ಇಲ್ಲಿ ಬೆಟ್ಟಕ್ಕೆ ಹತ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಒಂದು ಸುಮಾರು ಇದು ವಿಶೇಷತೆಗಳಿದೆ. ಸರ್, ಇಲ್ಲಿ ಇವಾಗ ರೆಡಿ ಆಗ್ತಿದೆ. ಇದು ನಮ್ಮ ಬ್ರಹ್ಮಕಲಶೋತ್ಸವದ ಪ್ರಥಮ ಕಾರ್ಯ ಆಗುವಂಥದ್ದು. ಮಾರ್ಚ್ 25 ಬ್ರಹ್ಮಕಲಶೋತ್ಸವ ಪ್ರಾರಂಭ ಆಗ್ತದೆ. ಪ್ರಥಮವಾಗಿ ಹೊರೆಕಾಣಿಕೆಯ ಉದ್ಘಾಟನೆ ಇದೆ. ಅಲಂಕಾರುಪೇಟೆ ಮಹಾದ್ವಾರದ ಹತ್ರ ಹೊರೆಕಾಣಿಕೆ ಉದ್ಘಾಟನೆ ಆಗಿ ಬಹಳಷ್ಟು ವಿಜೃಂಭಣೆ, ದೊಡ್ಡ ಲೆವೆಲ್ನಲ್ಲಿ ಹೊರೆಕಾಣಿಕೆ ಬರುವಂಥದ್ದು, ಹಸಿರುವಾಣಿ ಸಂಗ್ರಹ ಆಗುವಂಥದ್ದು. ಇದು ನಮ್ಮ ಉಗ್ರಾಣ ಇದಿರುವಂಥದ್ದು. ಬಂದಿರ್ತಕ್ಕಂಥ ಎಲ್ಲ ಹೊರೆಕಾಣಿಕೆಗಳು ಇಲ್ಲಿ ಸಂಗ್ರಹವಾಗ್ತಾ ಇರುವಂಥದ್ದು. ಇದು ಉತ್ತಮವಾಗಿ ಇದನ್ನ ಡೆಕೋರೇಷನ್ ಮಾಡಿ ಈಗ ತಯಾರಿ ಆಗ್ತಾ ಇರುವಂಥದ್ದು. ಇಲ್ಲಿ ಉತ್ತಮವಾಗಿ ಡೆಕೋರೇಷನ್ಸ್ ಕೂಡ ಆಗ್ಲಿಕ್ಕಿದೆ. ಇದು ಹೊರೆಕಾಣಿಕೆ ನಮ್ಮ ಉಗ್ರಾಣ ಇದು ಎಲ್ಲ ಸಂಗ್ರಹ ಆಗ್ತಾ ಇರುವಂಥದ್ದು. ನಾವೊಂದು ಸುಮಾರು 1,000ಕ್ಕಿಂತ ಮೇಲ್ಪಟ್ಟು ವೆಹಿಕಲ್ಗಳು ಬರ್ಬೋದು ಅಂತ ಆ ನಿರೀಕ್ಷೆಯಲ್ಲಿ ಇದ್ದೇವೆ. ಅಷ್ಟೊಂದು ಹೊರೆಕಾಣಿಕೆ ಬರುವಂತ ನಿರೀಕ್ಷೆ. ಆ ಹೊರೆಕಾಣಿಕೆ ಕೂಡ ಬೇರೆ ಬೇರೆ ಕಡೆಗಳಿಂದ ಬರ್ತದೆ, ಬೇರೆ ಬೇರೆ ದೇವಸ್ಥಾನದಿಂದ ಬರ್ತದೆ. ಉಡುಪಿಯಿಂದ ಬರುವ ನಿರೀಕ್ಷೆ ಇದೆ, ಧರ್ಮಸ್ಥಳದಿಂದ ಬರುವಂತದ್ದು, ಕುಕ್ಕೆ ಸುಬ್ರಹ್ಮಣ್ಯ, ಹಾಗೆ ಬೇರೆ ಬೇರೆ ದೇವಸ್ಥಾನಗಳಿಂದ ಕೂಡ ಬರುವಂತ ನಿರೀಕ್ಷೆ ಇದೆ. ಹಾಗೆ ಪರ ಊರ ಭಕ್ತರು ಕೂಡ ಹೊರೆಕಾಣಿಕೆಯನ್ನು ತಲುಪಿಸುವಂಥದ್ದು. 25ರಂದು ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಿದ್ದೇವೆ ನಾವು. ಸುಮಾರು 1,000ಕ್ಕಿಂತ ಮಿಕ್ಕಿ ವೆಹಿಕಲ್ಗಳಲ್ಲಿ ಹೊರೆಕಾಣಿಕೆ ಬರಬಹುದು ಅನ್ನುವಂತ ನಿರೀಕ್ಷೆ ಇದೆ. ಸರ್, ಇಲ್ಲಿ ಆಗ್ತಾ ಇರುವಂತದ್ದು ನಮ್ಮ ರಥದ ಆಲಯ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಬ್ರಹ್ಮರಥ ನೂತನವಾಗಿ ನಿರ್ಮಾಣಗೊಳ್ತಾ ಇರ್ತಕ್ಕಂಥ ಬ್ರಹ್ಮರಥ ಅಲ್ಲಿದೆ. ಅದು ಇಲ್ಲಿರುವಂತ ಅದಕ್ಕೆ ಇರ್ತಕ್ಕಂಥ ಆಲಯ ಇದು, ರಥಾಲಯ ಇದು. ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸರ್, ಇನ್ನು ಇಲ್ಲಿಂದ ರೈಟ್ ಸೈಡ್ಗೆ ಹೋದ್ರೆ ಇಲ್ಲಿ ಸಭಾಂಗಣದ ವ್ಯವಸ್ಥೆಗೆ ಸಜ್ಜುಗೊಂಡಿರ್ತಕ್ಕಂಥ ಜಾಗ. ಇಲ್ಲಿ ಸಭಾಂಗಣ, ಇಲ್ಲಿ ಸ್ಟೇಜ್ ಬರುವಂತದ್ದು ಇರ್ತದೆ. ಆಮೇಲೆ ಸಭಾಂಗಣದ ವ್ಯವಸ್ಥೆಯಲ್ಲಿ
ಫಸ್ಟಿಗೆ ಅಂದ್ರೆ ನಾವು ಮಹಾದ್ವಾರವನ್ನ ಎಂಟ್ರಿ ಆಗಿ ಬಂದಾಗ್ಲೇ ನಮಗೆ ಸಭಾಂಗಣ ಸಿಗ್ತದೆ, ಆನಂತರ ಉಗ್ರಾಣ ಸಿಗ್ತದೆ, ಆನಂತರ ತಾಯಿ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಎಸ್, ಆನಂತರ ಅನ್ನ ಛತ್ರಕ್ಕೆ ಅನ್ನ ಛತ್ರ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬೇಕಿದ್ರೆ ಆನಂತರ ಅಲ್ಲಾಗಿ ಹೋಗ್ಲಿಕ್ಕೆ ಕೂಡ ವ್ಯವಸ್ಥೆಗಳಿದೆ. ಓಕೆ, ಇದು ಬ್ರಹ್ಮರಥವನ್ನ ನೋಡ್ಬೋದು ನಾವು. ವಿಶೇಷವಾದ ಕೆತ್ತನೆಗಳ ಮೂಲಕ ಸಿದ್ಧಗೊಂಡಿರ್ತಕ್ಕಂಥ ಬ್ರಹ್ಮರಥ. ಓಕೆ, ಇದು ಕೂಡ ದಾನವೇ. ಇದು ಕೂಡ ದಾನವೇ? ಇದು ಕೂಡ ದಾನವೇ. ಬೆಂಗಳೂರಿನ ಒಂದು ತಂಡ ಸೇರಿಕೊಂಡು ಬ್ರಹ್ಮರಥದ ಕೊಡುಗೆಯನ್ನು ನಮಗೆ ಕೊಟ್ಟಿದ್ದಾರೆ. ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಬ್ರಹ್ಮರಥ 2000 ಜನಕ್ಕಿಂತ ಮೇಲ್ಪಟ್ಟು 2,000-3,000 ಜನ ಕುಳಿತುಕೊಳ್ಬೇಕು ಅನ್ನೋ ನಿರೀಕ್ಷೆಯಲ್ಲಿ ಮಾಡಿರ್ತಕ್ಕಂಥ. ಸರ್, ಇವಾಗ ರಥೋತ್ಸವ ನಡೆಯುವಾಗ ಕೂಡ ಇಲ್ಲಿ ಕಂಪ್ಲೀಟ್ ಕಾಂಕ್ರೀಟೀಕರಣ ಎಲ್ಲ ಮಾಡಿದ್ದೀರಿ ಅಲ್ಲ? ಹೌದು ಹೌದು. ಇದು ಈ ಕಾಂಕ್ರೀಟೀಕರಣದ ಬಗ್ಗೆ ಕೂಡ ಹೇಳ್ಬೋದು. ನಮ್ಮ ಮಾನ್ಯ ಸಂಸದರು ಮತ್ತು ಮಾನ್ಯ ಶಾಸಕರ ಅನುದಾನದಲ್ಲಿ ಈಗ ಹೊಸದಾಗಿ ನಾವು ಮಾಡಿರ್ತಕ್ಕಂಥ ರಥ ಬೀದಿ ಇಲ್ಲಿ ಕಾಂಕ್ರೀಟೀಕರಣ ಆಗಿರುವಂಥದ್ದು. ಓಕೆ, ಅವರ ಸುಮಾರು ಒಂದು 30 ಲಕ್ಷದ ಅನುದಾನದಲ್ಲಿ ಆಗಿರ್ತಕ್ಕಂಥ ವಿಶೇಷವಾಗಿ ನೆನಪಿಸಿಕೊಳ್ಳಿ. ಹೌದು, ಜೀರ್ಣೋದ್ಧಾರ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರು ಕೂಡ ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವು ನೆನಪಿಸ್ಕೊಳ್ಬೇಕು. ನೀವು ನೋಡಿದ್ರೆ ರಥದ ಮೇಲ್ಭಾಗ ಇಲ್ಲಿ ತಯಾರಾಗಿರ್ತಾ ಇರುತ್ತೆ, ಕಂಪ್ಲೀಟ್ ಸ್ಟೀಲ್ ಅಲ್ಲಿ ಮಾಡಿರ್ತಕ್ಕಂಥ ರಥದ ಮೇಲ್ಭಾಗ. ಸಜ್ಜು ಮಾಡ್ತಾ ಇದ್ದಾರೆ. ಈ ರಥೋತ್ಸವದ ಬಗ್ಗೆ ಹೇಳಿದ್ರೆ ಅಲ್ಲಿಂದ ಇದು ರಥ ಬೀದಿ, ಅಲ್ಲಿಂದ ಪ್ರಾರಂಭ ಆಗುತ್ತೆ ರಥ. ಅಲ್ಲಿ ಭದ್ರಕಾಳಿ ಗುಡಿ ಇದೆ, ಅಲ್ಲಿವರೆಗೆ ಹೋಗಿ ಹಿಂತಿರುಗಿ ಬರುವಂಥದ್ದು ರಥೋತ್ಸವ. ಅದಕ್ಕೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ಕಾಣ್ತಾ ಇರ್ತಕ್ಕಂಥ ದ್ವಾರ, ವಿಶೇಷವಾಗಿರುವಂತ ಮಹಾದ್ವಾರ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇದು ಸುಮಾರು ಒಂದು 55 ಫೀಟ್ ಎತ್ತರ ಇದೆ. ಇದರ ಅಡಿ ತಳಭಾಗ ಇರುವಂತದ್ದು 40 ಫೀಟ್. ಅದು ಯಾಕೆ ಅಂತ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಎಲ್ಲರ ಪ್ರಶ್ನೆ, ಇಷ್ಟೊಂದು ಎತ್ತರದ ದ್ವಾರ ಯಾಕೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಸಾಧಾರಣವಾಗಿ ಎಲ್ಲಿ ಇಷ್ಟು ಎತ್ತರದ ದ್ವಾರ ಕಾಣೋದಿಲ್ಲ, ಯಾಕೆ ಇಲ್ಲಿ ಇಷ್ಟೊಂದು ಎತ್ತರ ಅಂತ ಹೇಳಿ. ಅದಕ್ಕೆ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ರಥೋತ್ಸವದ ಸಂದರ್ಭದಲ್ಲಿ ರಥ ಈ ದ್ವಾರದ ಮೂಲಕ ಹೋಗಿ ಅಲ್ಲಿರ್ತಕ್ಕಂಥ ಭದ್ರಕಾಳಿ ಗುಡಿ ಇದೆ, ಆ ಭದ್ರಕಾಳಿ ಗುಡಿಗೆ ಹೋಗಿ ಹಿಂದಿರುಗಿ ಈ ದ್ವಾರದಲ್ಲೇ ಬರಬೇಕು. ರಥದ ಎತ್ತರ 38.5 ಅಡಿ ಎತ್ತರ ಇರುವಂತದ್ದು. ಇದರ ಮೂಲಕ ರಥ ಹಾದು ಹೋಗ್ಬೇಕು. ಅದರಿಂದ ಅದರ ತಳಭಾಗ 40 ಫೀಟ್ ಎತ್ತರದಲ್ಲಿ ಇಟ್ಟಿರ್ತದೆ. ವಿಶೇಷವಾಗಿರ್ತಕ್ಕಂಥ ಮಹಾದ್ವಾರ ಇದೆ. ಶರವೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬರುವುದು ಈ ರಥ ನಮ್ಮ ದ್ವಾರವನ್ನು ನೋಡ್ಲಿಕ್ಕೂ ಬರ್ಬೇಕು ಅಂತ ಹೇಳಿ. ದ್ವಾರವನ್ನು ನೋಡಿದ್ರೆ ಗೊತ್ತಾಯ್ತು ಅಷ್ಟೊಂದು ವಿಶೇಷ, ಬಹಳ ವಿಶೇಷತೆ ಇದೆ. ಇದು ನಮಗೆ ವಿಡಿಯೋದಲ್ಲಿ ಅಬ್ಸರ್ವ್ ಆಗ್ತಾರೆ ಗೊತ್ತಿಲ್ಲ, ಬಟ್ ಅದ್ಭುತವಾದ ಮಾತ್ರ ನಮಗೆ ಮಹಾದ್ವಾರ ಮಾಡ್ತಾ ಕೆತ್ತನೆಗಳ ಇದು ಕೆಲಸಗಳು, ಶಿಲ್ಪಿಗಳ ಕೆಲಸ ಆಗ್ತಾ ಇದೆ ನೋಡಿ. ಅಲ್ಲಿ ಸಿಂಹಗಳನ್ನ ಕೆತ್ತುವಂತದ್ದು, ಎಲ್ಲ ಡಿಸೈನ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇರುವಂತದ್ದು. ಅಲ್ಲಿ ನೋಡಿದ್ರೆ ದೇವಿಯ ಮೂರ್ತಿಯ ಕೆತ್ತನೆಗಳು ಕೂಡ ಇದೆ, ನೋಡಬಹುದು ಇದ್ರಲ್ಲಿ. ಹೌದು, ಹೊರಗಜ್ಜನ ಕಟ್ಟೆ ಇದೆ, ಮುಗೇರರ ಗುಡಿ ಇದೆ, ಇಲ್ಲಿ ಒಂದು ಬೆಟ್ಟ ಇದೆ. ಬೆಟ್ಟದ ಮೇಲೆ ದೈವಗಳ ಗುಡಿ ಇರುವಂತ. ಇಲ್ಲಿ ರಥೋತ್ಸವ ಸಂದರ್ಭದಲ್ಲಿ ಅಥವಾ ವಾರ್ಷಿಕ ಜಾತ್ರೋತ್ಸವ ಸಂದರ್ಭದಲ್ಲಿ ದೈವಗಳ ನೇಮೋತ್ಸವ ಕೂಡ ನಡೀತದೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 14ರಿಂದ 24ವರೆಗೆ ಜಾತ್ರೆ ನೆರವೇರುವಂತದ್ದು. ಈ ಸಲ ಬ್ರಹ್ಮಕಲಶದೊಟ್ಟಿಗೆ ಬ್ರಹ್ಮಕಲಶ ಮಾರ್ಚ್ 25 ಏಪ್ರಿಲ್ 2ವರೆಗೆ, ಏಪ್ರಿಲ್ 3ರಿಂದ ಜಾತ್ರೋತ್ಸವ ಏಪ್ರಿಲ್ 13 ನಡೆಯುತ್ತೆ. ಬರುವ ವರ್ಷದಿಂದ ಪುನಃ ಅದು ಮಾರ್ಚ್ ತಿಂಗಳಲ್ಲಿ ಮುಂದುವರಿತದೆ. ಅಂತ ಇಲ್ಲೇ ಇರುವವರು ಸಿವಿಲ್ ಇಂಜಿನಿಯರ್, ಇಲ್ಲಿರ್ತಕ್ಕಂಥ ಬರ್ತಕ್ಕಂಥ ಭಕ್ತರಿಗೆ ನಿರಂತರವಾಗಿ ಒಂದು ಕುಡಿಯುವ, ಇದು ಬ್ರಹ್ಮಕಲಶಕ್ಕೆ ಮಾತ್ರ ಅಲ್ಲ, ಅದರ ನಂತರವೂ ಕೂಡ ಇಲ್ಲಿ ಬಂದು ನಿರಂತರವಾಗಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಪಾರ್ಕಿಂಗ್ ನ ವ್ಯವಸ್ಥೆ, ನಮ್ಮ ಇಷ್ಟೊಂದು ದೊಡ್ಡ ವ್ಯವಸ್ಥೆ ಆಗಿರುವಂತಹ ಸಂದರ್ಭದಲ್ಲಿ ನಾವು ಹೇಳಿದ್ರೆ ಊಟದ್ದೊಂದು ವಿಶೇಷ ವ್ಯವಸ್ಥೆ ಆಗಬೇಕು. ಹಾಗೆ ಪಾರ್ಕಿಂಗ್ ಕೂಡ ಬಹಳ ಮುಖ್ಯವಾಗಿ. ಇದೊಂದು ಸುಮಾರು ಒಂದು 7 ಎಕರೆ ಜಾಗ ಇದೆ. ಶಶಿಕಾಂತ್ ರಾವ್ ಅಂತ ಇದ್ದಾರೆ, ಇವಾಗ ಇಲ್ಲಿ ಅವರೇ ಇವಾಗ ಉಡುಪಿಯಲ್ಲಿ ಇರ್ತಾರೆ. ಅವರು ಹೇಳಿ ಅಂದ್ರೆ ನನ್ನ ಜಾಗವನ್ನು ಪಾರ್ಕಿಂಗ್ಗೆ ನಿಮ್ಗೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಅದನ್ನು ಉಪಯೋಗಿಸ್ಕೊಳ್ಳಿ. ಅಂದ್ರೆ ಪ್ರತಿಯೊಬ್ಬರು ಕೂಡ ಯಾವ ರೀತಿಯಲ್ಲಿ ದೇವಸ್ಥಾನಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇಲ್ಲಿ ಸುಮಾರು ಒಂದು 500 ವೆಹಿಕಲ್ಗಳಿಂತ ಜಾಸ್ತಿ, 500ಕ್ಕಿಂತ ಜಾಸ್ತಿ ಏಕಕಾಲದಲ್ಲಿ ನಿಲ್ಬಹುದು ಅನ್ನುವಂತ ಒಂದು ಪರಿಕಲ್ಪನೆ. ಒಂದು 2-3 ಕಡೆಯಿಂದ ಇದೆ. ಇಲ್ಲಿಂದ ಎಂಟ್ರಿ ಇದೆ, ಇಲ್ಲಿಂದ ಇದೆ, ಆ ಕಡೆಯಿಂದ ಎಕ್ಸಿಟ್ ಇದೆ. ಯಾವ ಅವ್ಯವಸ್ಥೆ ಆಗದ ರೀತಿಯಲ್ಲಿ ನಮ್ಮ ಪಾರ್ಕಿಂಗ್ ಸಮಿತಿ ಕೂಡ ಇದೆ. ಹರೀಶ್ ಅವರು ಪಾರ್ಕಿಂಗ್ ಸಮಿತಿಯ ಸಂಚಾಲಕರು. ನಾವೊಂದು ಟೀಮ್ ಅನ್ನು ಮಾಡಿ ಅಂದ್ರೆ ಯಾವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು, ಇಲ್ಲಿ ಕಾರ್ಯಕರ್ತರು ಸ್ವಯಂ ಸೇವಕರಲ್ಲಿದ್ದು ಒಟ್ಟಿಗೆ ಪಾರ್ಕಿಂಗ್ ಅವ್ಯವಸ್ಥೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂತ ವ್ಯವಸ್ಥೆ. ನಮ್ಮ ಚಂದ್ರಣ್ಣ ಕೂಡ ಇದ್ದಾರೆ, ಇವರು ನಿರಂತರವಾಗಿ ಎಲ್ಲ ಕೆಲಸಗಳನ್ನ ಮಾಡಿಸ್ಕೊಳ್ಳುವ. 2 ವೀಲರ್ಗೆ ಪ್ರತ್ಯೇಕವಾಗಿ ಬೇರೆ ಕಡೆ ಒಂದು ವ್ಯವಸ್ಥೆ ಇದೆ. ಅದರ ಕಡೆ ಕೆಳಗೆ ಹೋದ್ರೆ ಅಲ್ಲಿ ಗಾಡಿ ನಿಲ್ಲಿಸಿ ದೇವಸ್ಥಾನಕ್ಕೆ ನೇರವಾಗಿ ಬರುವಂತದ್ದು.
ಮತ್ತು ಊಟದ ವ್ಯವಸ್ಥೆ ಇದೆ, ಅಲ್ಲಿ ಹತ್ತಿರ ಕೂಡ ಕೆಲವು ವೆಹಿಕಲನ್ನು ನಿಲ್ಲಿಸುವಂಥದ್ದು. ಹಾಗೆ ವಾಹನದ ನಿಲುಗಡೆಯಾಗಿ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅನ್ನೋಂಥ ಬೇರೆ ಬೇರೆ ಕಡೆಗಳು ಈ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಹಿರಿಯ ನಾಗರಿಕರಿಗೂ ಕೂಡ ವ್ಯವಸ್ಥೆಗಳಿದೆ. ಅಂದರೆ ಅವರು ಇಲ್ಲಿಂದ ಬಂದು ಇಲ್ಲಿಂದ ಬೇರೆ ಒಂದು ವೆಹಿಕಲ್ನ ಮೂಲಕ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥದ್ದು, ಹಾಗೆ ವಿಕಲಚೇತನರು ಬಂದರೂ ಕೂಡ ಅವರಿಗೆ ವ್ಯವಸ್ಥೆ, ಅಂದರೆ ಎಲ್ಲಿ ಕೂಡ ಶ್ರೀದೇವಿ ಅನುಗ್ರಹ ಸಿಗಬೇಕು, ಶ್ರೀದೇವಿಯ ದರ್ಶನ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ನಾವು. ಹೇಮಂತ್ ಸರ್, ನಿಮ್ಮ ಜೊತೆಗೆ ಕಳೆದಿರುವಂತ ಈ ಒಂದಷ್ಟು ಸಮಯ ನನಗೆ ತುಂಬಾನೇ ಖುಷಿ ಕೊಟ್ಟಿತ್ತು. ಇಡೀ ದೇಗುಲವನ್ನ ಅಷ್ಟು ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀರಿ. ಬೇರೆ ಬೇರೆ ಊರಿನಿಂದ ಕುಳಿತು ನೋಡ್ತಕ್ಕಂಥ ವೀಕ್ಷಕರಿಗೆ ಅಷ್ಟು ಚೆನ್ನಾಗಿ ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀರಿ. ಬ್ರಹ್ಮಕಲಶೋತ್ಸವ ಮಾರ್ಚ್ 25ರಿಂದ ಏಪ್ರಿಲ್ 2ರವರೆಗೆ ನಡೀಲಿಕ್ಕಿದೆ. ಎಲ್ಲರೂ ಬಂದೇ ಬರ್ತಾರೆ. ಹಾಗಿದ್ರೆ ನಾನು ಕಾರ್ಯಕ್ರಮವನ್ನ ಇವತ್ತಿನ ಈ ಒಂದು ಪೂರ್ವ ತಯಾರಿ ವಿಡಿಯೋವನ್ನ ಎಂಡ್ ಮಾಡೋದಕ್ಕಿಂತ ಮೊದಲು ಇಲ್ಲಿಗೂ ಉಡುಪಿಯ ಮಠಕ್ಕೂ ಏನೋ ಒಂದು ಸಂಬಂಧ ಇದೆ ಅಂತ ಹೇಳುವಂಥದ್ದು ಗೊತ್ತಾಯ್ತು. ಏನ್ ಸರ್ ಅದು ಅಂತ? ಉಡುಪಿಯ ಮಠದಲ್ಲಿ ಪರ್ಯಾಯ ಅನ್ನುವಂಥದ್ದು ವಿಶೇಷ. ಈ ಸಲದ ಪರ್ಯಾಯ ಪೀಠದಲ್ಲಿರುವಂಥದ್ದು ಶಿರೂರು ಮಠದ ಸ್ವಾಮಿಗಳು. ಹೌದು, ಶಿರೂರು ಮಠದ ಈಗಿನ ಸ್ವಾಮಿಗಳಿಗೂ ಈ ದೇವಸ್ಥಾನಕ್ಕೂ ಒಂದು ಭಾರಿ ಮಹತ್ವದ ಒಂದು ಸಂಬಂಧ ಇದೆ. ಏನದು? ಶಿರೂರು ಮಠದ ಸ್ವಾಮಿಗಳ ಕುಲದೇವರು ಇವರು ಅಂತ. ಅಂದ್ರೆ ಸುಮಾರು 11 ತಲೆಮಾರುಗಳ ಹಿಂದೆ, ಸುಮಾರು 600-700 ವರ್ಷಗಳ ಹಿಂದೆ ಸ್ವಾಮೀಜಿಯವರ ಪೂರ್ವಾಶ್ರಮದ ಹಿರಿಯರು ಇಲ್ಲಿ ಸೇವೆಯನ್ನು ಮಾಡ್ತಾರೆ, ದೇವಿಗೆ ಸೇವೆಯನ್ನು ಮಾಡ್ತಾರೆ. ಹಾಗೆ ಅವರು ಕುಲದೇವರು ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ. ಅವರು ಈ ಪರ್ಯಾಯ ಆಗುವಂಥ ಮೊದಲು ಅವರೇ ಸ್ವತಃ ಬಂದು ಈ ದೇವಸ್ಥಾನದಲ್ಲಿ ಚಂಡಿಕಾ ಯಾಗವನ್ನು ಮಾಡಿ ಹೋಗಿರ್ತಾರೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ನಮಗೆ ಒಂದು ಶುಭಾಶಯದ ನುಡಿಯನ್ನು ಕೂಡ ಕಳಿಸಿರ್ತಾರೆ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ. ಅದು ಶಿರೂರು ಮಠಕ್ಕೂ ಮತ್ತೆ ಇಲ್ಲಿಗಿರ್ತಕ್ಕಂಥ ಒಂದು ನಂಟು, ಒಂದು ಬಹಳ ಮಹತ್ವದ ವಿಶೇಷ. ಅದರ ಒಂದಿಗೆ ಪೇಜಾವರ ಮಠಕ್ಕೆ, ಇಂದಿನ ಪೇಜಾವರದ ಸ್ವಾಮೀಜಿಗಳು ಅವರು ಕೂಡ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇಲ್ಲಿ ಹತ್ತಿರದ ರಾಮಕುಂಜದ ಕ್ಷೇತ್ರದವರು. ಇಲ್ಲಿ ಇವಾಗ ಇರ್ತಕ್ಕಂಥ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ಶ್ರೀಯುತ ಗೋಪಾಲ ಕೃಷ್ಣ ಪಾಟೀಲ್ ಅವರಿಗೆ ಅದು ಪೂರ್ವಾಶ್ರಮದ ಸಂಬಂಧಿಕರು ಕೂಡ ಅವರು. ಆದರೆ ಪೇಜಾವರದ ಮಠದ ಹಿಂದಿನ ಸ್ವಾಮಿಗಳಿಗೆ ಕೂಡ ಈ ಕ್ಷೇತ್ರದ ಸಂಪರ್ಕ ಇರುವಂಥದ್ದು, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವ. ಮತ್ತೊಂದು ನಾನು ಕೇಳೋದು, ಇಲ್ಲೇ ಕಾರಣಿಕೆಗಳ ಬಗ್ಗೆ ನನಗೆ ಗೊತ್ತಿದೆ. ಎಲ್ಲ ಭಕ್ತಾಭಿಮಾನಿಗಳು ಅವರ ಜೀವನದಲ್ಲಿ ನಡೆದಿರುವಂತಹ ಆ ಒಂದು ಪವಾಡಗಳಿಂದ ಇವತ್ತು 10 ಕೋಟಿ ಬಹಳ ಸಣ್ಣ ಮೊತ್ತವಾಗಿ ನಮಗೆ ಗಮನಿಸಿರುವಂತಾಗಿದೆ. ಯಾಕಂದ್ರೆ ಎಲ್ಲರೂ ಕೂಡ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಈ ಪವಾಡಗಳು ಇವತ್ತು ನಿನ್ನೆಯಿಂದ ಅಥವಾ ಕೆಲವು ವರ್ಷಗಳಿಂದ ನಡೀತಿದೆ ಅಥವಾ ಇದರ ಇತಿಹಾಸ ತುಂಬಾ ದೊಡ್ಡದಿದೆಯಾ? ಹೇಗೆ? ದೊಡ್ಡದಾಗಿರ್ತಕ್ಕಂಥ ಇತಿಹಾಸ ಅನೇಕ. ಅಂದ್ರೆ ಇಲ್ಲಿ ಬಂದ ಭಕ್ತರು ನಮಗೆ ಅವರಿಗೆ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗಿರುವಂಥದ್ದು, ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳಾಗಿರುವಂಥ ಅನೇಕ ಸಂದರ್ಭಗಳು ಇದೆ. ಕೆಲವರು ಅಂದರೆ ಶರವು ಅಂತ ಹೆಸರೇ ಕೇಳಿದವರು ಇಲ್ಲಿ ಬಂದು ಅವ್ರಿಗೆ ಏನೋ ಒಂದು ಕಂಡು ಶರವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕಂಡು ಬಂದವರು ಇದ್ದಾರೆ. ಅದರ ಒಂದು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಕೇಂದ್ರದ ಮಾಜಿ ಸಚಿವರಾಗಿದ್ದ ಶ್ರೀಮತಿ ಮನೋರಮಾ ಮಧ್ವರಾಜ್ ಅವರು, ಅವರಿಗೆ ಒಂದು ಸಲ ರಾತ್ರಿ ಕನಸಲ್ಲಿ ಕಂಡಂತೆ ಅವರಿಗೆ ಒಂದು ಶ್ರೀ ಕ್ಷೇತ್ರ ಶರವೂರು ಅಂತನ್ನುವಂಥ ಜಾಗ ಇದೆ, ಅಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡಬೇಕು ಅಂತ ಕಂಡಿತಂತೆ. ನಮಗೆ ಹಿರಿಯರು ಹೇಳುತ್ತೆ. ಅವರು ಮರುದಿವಸ ಈ ಜಾಗದ ಹೆಸರು ಗೊತ್ತಿಲ್ಲ, ಅಲ್ಲಿ ಅವ್ರಿಗೆ ಕನಸಲ್ಲಿ ಕಂಡಿರೋ ಪ್ರಕಾರ ಆ ಜಾಗವನ್ನು ಹುಡುಕೊಂಡು ಅವರ ಮಗಳು ಬಬಿತಾ ಮೇಡಮ್ ಅಂತ ಅವರು US ಅಲ್ಲಿದ್ದಾರೆ ಈಗ, ಅವ್ರನ್ನೂ ಕೂಡ ಕರ್ಕೊಂಡು ಬಂದು ಈ ಕ್ಷೇತ್ರಕ್ಕೆ ಅಂದರೆ ದಾರಿಯನ್ನು ಕೇಳಿಕೊಂಡು ಅಲ್ಲಿ ಕಂಡ ಪ್ರಕಾರ ಬಂದು ಈ ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಮಾಡಿ ಹೋಗಿದ್ದಾರೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಆ ವಿಶೇಷದಿಂದ ಅವರ ಮಗ ಪ್ರಮೋದ್ ಮಧ್ವರಾಜ್ ಅವರ ಹತ್ರ ಕೂಡ ರೀಸೆಂಟಾಗಿ ನಾವು ಹೇಳಿದೆ ಇಂಥ ಒಂದು ಸಂದರ್ಭ ಇತ್ತು ಅಂತೇಳಿ. ಅವರು ಕೂಡ ಕೇಳಿ ಅಂದರೆ ಈ ಕ್ಷೇತ್ರದ ಮಹಿಮೆ ವಿಶೇಷದ ಬಗ್ಗೆ ಅವರು ಕೂಡ ಕೇಳ್ಕೊಳ್ವಾ. ವಿಶೇಷ ಬೇರೆ ಬೇರೆ ಅಂದರೆ ತುಂಬ ಉದಾಹರಣೆಗಳಿವೆ ಅಂಥದ್ದು. ಇಲ್ಲಿ ಬೆಂಗಳೂರಿಂದ ಭಕ್ತರು ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಭಕ್ತರು ಬಂದು ಹರಕೆಗಳನ್ನ ಹೊತ್ತಿದ್ದಾರೆ, ಅವರ ಹರಕೆಗಳು ಈಡೇರಿವೆ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ, ಕಾರಣಿಕದ ಕ್ಷೇತ್ರ. ಖಂಡಿತ ಅದೇ. ನನಗಂತೂ ಬಹಳಷ್ಟು ನೀವು ಹೇಳುವಾಗಲೇ ಮೈ ಜುಮ್ ಆಗ್ತಾ ಇದೆ, ಮತ್ತೆ ಖುಷಿ ಆಗ್ತಾ ಇದೆ. 5000 ವರ್ಷಗಳ ಇತಿಹಾಸ, ಸಮಗ್ರವಾಗಿರುವಂತಹ ಒಂದು ಜೀರ್ಣೋದ್ಧಾರ ಮೊಟ್ಟ ಮೊದಲ ಬಾರಿಗೆ ನಡೀತಾ ಇರೋದು. ಇಂತಹ ದೇಗುಲದ ಒಂದು ಸಂಪೂರ್ಣವಾಗಿರುವಂತಹ ವಿಡಿಯೋ ಚಿತ್ರೀಕರಣವನ್ನ ಪ್ರಾರಂಭದಲ್ಲೂ ಮಾಡಿದ್ದೆ, ಆ ನಂತರವೂ ಒಂದು ಕಾರ್ಯ ನಿರೂಪಣೆ ಮಾಡಿದೆ. ಇವತ್ತು ಬಂದು ಪೂರ್ವ ತಯಾರಿ ವಿಡಿಯೋವನ್ನ ಮಾಡೋದಕ್ಕೆ ಅವಕಾಶವನ್ನ ತಾವು ಮಾಡಿ ಕೊಟ್ಟಿದ್ದೀರಿ, ತಾಯಿ ಮಾಡಿ ಕೊಟ್ಟಿದ್ದೀರಿ. ಖಂಡಿತ ಅದು ಬಹಳ ಖುಷಿಯ ವಿಚಾರ. ಸೊ ನಿಮಗೆ ಅನಂತ ಧನ್ಯವಾದಗಳು. 1 ವರ್ಷ 10 ತಿಂಗಳಲ್ಲಿ ಇಂಥ ಒಂದು ಮಹತ್ತರವಾದ ಕಾರ್ಯ ಆಗಬೇಕು ಅಂತ ಹೇಳುವಂತ ವಿಚಾರವಾಗಿ ಅಧ್ಯಕ್ಷ ಸ್ಥಾನದ ಒಂದು ಗದ್ದುಗೆಯಲ್ಲಿ ಆ ತಾಯಿ ನಿಮ್ಮನ್ನ ಕೂರಿಸಿ ಎಲ್ಲರನ್ನು ಜೊತೆಗೂಡಿಸಿ ಪ್ರೀತಿಯಿಂದ ಕೆಲಸ ಕಾರ್ಯವನ್ನು ಮಾಡಿಸಿಕೊಟ್ಟಿದ್ದಾರೆ. ಭಗವಂತ ನಿಮಗೆ ಮುಂದಿನ ದಿನಗಳಲ್ಲಿ ಆಯುಷ್ಯ, ಆರೋಗ್ಯ, ಭಾಗ್ಯ, ಬೇರೆ ಒಳ್ಳೊಳ್ಳೆ ಜವಾಬ್ದಾರಿಗಳನ್ನ ಖಂಡಿತವಾಗ್ಲೂ ಕೊಡ್ತಾರೆ. ಯಾವತ್ತೂ ನಿಮ್ಮ ಮುಖದಲ್ಲಿ ನಗು ಶಾಶ್ವತವಾಗಿರ್ಲಿ. ಒಂದು ಆಶೀರ್ವಾದ, ತಾಯಿ ಆಶೀರ್ವಾದ ನನಗೆ ಮಾತ್ರ, ಇಲ್ಲಿ ಇರ್ತಕ್ಕಂಥ ಸಮಸ್ತ ಭಕ್ತರಿಗೂ ಎಲ್ಲ ಸಮಿತಿಯವರು ಕೂಡ ಸಿಗ್ಲಿ ಅಂತ ತಾಯಿ ಹತ್ರ. ಎಸ್ ಸರ್, ಅಲ್ವಾ? ಓಕೆ, ನಿಮಗೂ ಬಹಳಷ್ಟು ಒಳ್ಳೇದಾಗ್ಲಿ. ಅಂದ್ರೆ ಅಷ್ಟು ತಾಳ್ಮೆಯುತವಾಗಿ ನಿಮ್ಮ ಒಂದು ನಾಯಕತ್ವದ ಗುಣವನ್ನು ತೆಗೆದುಕೊಂಡು ಹೋಗಿದ್ದೀರಿ. ಒಳ್ಳೇದಾಗ್ಲಿ. ಇನ್ನು ನಾವು ಸಿಗೋಣ ಬ್ರಹ್ಮಕಲಶೋತ್ಸವದಲ್ಲಿ. ಅದರಿಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ತಪ್ಪದೆ ಬನ್ನಿ, ಶರವೂರು ದುರ್ಗಾ ಪರಮೇಶ್ವರಿ ದೇವಿಯ ಆಶೀರ್ವಾದವನ್ನ ಪಡ್ಕೊಳ್ಳಿ. ನಮಸ್ತೆ.
ಹರಿಪ್ರಸಾದ್ ಭಟ್ ಅಂತ ನಮಸ್ತೆ. ಕ್ಷೇತ್ರದ ಪ್ರಧಾನ ಅರ್ಚಕರು.